ಆ ಊರಿನಲ್ಲಿರುವ ಚಿಚುಕಾಗೆ ತುಂಬಾನೇ ಶ್ರೀಮಂತಳು. ಅವಳ ಹತ್ರ ದೊಡ್ಡ ಮನೆ, ಹಣ, ಒಡವೆ, ಆಸ್ತಿಪಾಸ್ತಿ ಎಲ್ಲ ಇತ್ತು. ಆದ್ರೆ ಇಷ್ಟೆಲ್ಲ ಇದ್ರೂ ಏನ್ ಪುಣ್ಯ, ಯಾರಾದ್ರೂ ಕಷ್ಟ ಅಂತ ಬಂದು ಕೇಳಿದ್ರೆ 10 ರೂಪಾಯಿ ಕೂಡ ಅವಳಿಗೆ ಸಾಲ ಕೊಡಕ್ಕೂ ಕೂಡ ಮನಸ್ಸು ಬರಲ್ಲ. ಅಷ್ಟು ದೊಡ್ಡ ಜಿಪುಣಿ ಅವಳು. ಒಂದಿನ ರಾತ್ರಿ 10 ಗಂಟೆ ಸಮಯದಲ್ಲಿ ಚಿಚುಕಾಗೆ ಅವಳ ಮನೆಯಲ್ಲಿ ಕೂತ್ಕೊಂಡು ಮನೆಯಲ್ಲಿರುವ ಹಣ, ಒಡವೆ ಎಲ್ಲ ನೋಡ್ಕೊಂಡು ಸಂತೋಷ ಪಡ್ತಾ ಇದ್ಲು. ಆವಾಗ್ಲೇ ಅವಳ ಮನೆಯ ಮುಂದ್ಗಡೆ ತುಂಬಾನು ಬೇಜಾರಿಂದ ಲೂಸಿ ಪಾರಿವಾಳ ಬಂದು ನಿಂತ್ಕೊಂಡಿದ್ಲು. ಅವಳು ಚಿಚು ಮನೆಯ ಬಾಗಿಲನ್ನ ತಟ್ಟಿ ಚಿಚುನ ಕರೆದ್ಲು. ಚಿಚ್ಚು ಚಿಚ್ಚು, ನಾನು ಲೂಸಿ ಬಂದಿದ್ದೀನಿ. ತುಂಬಾ ಮುಖ್ಯವಾದ ವಿಷಯ, ಅರ್ಜೆಂಟು ಬಾಗಿಲು ತೆಗಿಯೇ. ಆವಾಗ ಚಿಚು ಅದನ್ನು ಕೇಳಿ ಕೋಪದಿಂದ, ಅಬ್ಬಾ, ಈ ಲೂಸಿಗೆ ಏನಾಯ್ತು? ರಾತ್ರಿ ಸಮಯದಲ್ಲಿ ಜೀವ ತೆಗಿತಾ ಇದ್ದಾಳೆ. ಹಾಗಂತ ಹೊರಗಡೆ ಬಂದು, ಏನೇ ಲೂಸಿ, ರಾತ್ರಿ ಸಮಯದಲ್ಲಿ ದೆವ್ವದ ಹಾಗೆ ಬಂದು ಕಿರ್ಚ್ತಾ ಇದೀಯಾ? ಯಾರಾದ್ರೂ ಕೇಳಿದ್ರೆ ಏನ್ ಅನ್ಕೋತಾರೆ? ಆವಾಗ್ಲೇ ಲೂಸಿ ಪಾರಿವಾಳ ತುಂಬಾನು ಭಯದಿಂದ, ಯಾರಾದ್ರೂ ಕೇಳಿದ್ರೆ ಏನಾಗುತ್ತೆ ಅಂತ ಅಲ್ಲ, ನಿನ್ನ ವಿಷಯ ಎಲ್ಲ ಬಹಿರಂಗ ಆಗುತ್ತೆ. ನಾನು ಇವಾಗ್ಲೇ ಅಷ್ಟೇ ಅಲ್ಲಿ ಮಗಿಯವರು ಆಫೀಸರು ನಾಳೆ ಅವರ ಸ್ಟಾಫ್ ಜೊತೆ ಮೀಟಿಂಗ್ ಮಾಡ್ತಾರಂತೆ. ನಾನು ಅಲ್ಲೇ ನಿಂತ್ಕೊಂಡು ಅದೆಲ್ಲ ಕೇಳ್ಕೊಂಡೆ. ಚಿಚುಕಾಗೆ ಭಯದಿಂದ, ನಾಳೆ ಬಗ್ಗೆನಾ? ಮಗಿಯವರು ಆಫೀಸಲ್ಲಿ ಮೀಟಿಂಗ್ ಮಾಡಿದ್ರೆ ನನಗೇನೆ? ನಾನೇನು ತಪ್ಪು ಮಾಡಿಲ್ಲ, ನಾನು ಯಾರನ್ನು ಮೋಸನೂ ಮಾಡಿಲ್ಲ. ನೀನು ಯಾರ ಜೊತೆ ಸಾಲ ಮಾಡಿಲ್ಲ, ಮೋಸ ಮಾಡಿಲ್ಲ ಅಂತ ಹೇಳ್ತಾ ಇದೀಯಲ್ವಾ? ನೀನು ಸರಿಯಾದ ಟ್ಯಾಕ್ಸ್ ಅನ್ನು ಕಟ್ಲಿಲ್ಲ ಅಂತ ನಿನ್ನ ಆಸ್ತಿ ಜಾಸ್ತಿ ಆಗಿದೆ ಅಂತ ಮಗಿಯವರು ಆಫೀಸರ್ ಜೊತೆ ಕಂಪ್ಲೇಂಟ್ ಮಾಡ್ತಿದ್ರು. ನಾಳೆ ಅವರ ಟೀಮ್ ಜೊತೆ ಸೇರಿ ನಿನ್ ಮನೆ ಮೇಲೆ ರೈಡ್ ಮಾಡ್ತಾರೆ. ನಾಳೆ ಅವರೆಲ್ಲ ಬಂದು ನಿನ್ ಮನೆಯಲ್ಲಿ ಚೆಕ್ ಮಾಡುವಾಗ ಲೆಕ್ಕಕ್ಕೆ ಮೀರಿದಂತಹ ಚಿನ್ನ, ಹಣ ಏನೇ ಇದ್ರೂ ಕೂಡ ಅದನ್ನೆಲ್ಲ ಅವರೇ ರೈಡ್ ಮಾಡಿ ತಗೊಂಡೋಗ್ತಾರಂತೆ. ಆವಾಗ ಚಿಚುಕಾಗೆ ಭಯದಿಂದ, ಅಯ್ಯಯ್ಯೋ ಲೂಸಿ, ಏನೇ ಹೇಳ್ತಾ ಇದ್ದೀಯಾ? ನಾಳೆ ಮಗಿ ಅವ್ರ ಆಫೀಸರ್ ಜೊತೆ ಸೇರ್ಕೊಂಡು ನನ್ ಮನೆನ ರೈಡ್ ಮಾಡ್ತಾರ? ಹಾಗಾದ್ರೆ ಇಷ್ಟು ದಿನ ನಾನು ಜಿಪುಣತನದಿಂದ 1 ರೂಪಾಯಿ ಕೂಡಿಟ್ಟದ್ದು ಎಲ್ಲ ಕೂಡ ನನ್ನ ಕಣ್ಣ ಮುಂದೆನೆ ರೈಡ್ ಮಾಡಿ ತಗೊಂಡೋಗ್ತಾರ. ಅಯ್ಯೋ, ಈ ವಿಷಯನ ಕೇಳೋತ್ತಿಗೆ ನನ್ನ ಎದೆನೆ ಬಡಿದಂತಾಗುತ್ತೆ. ಅಯ್ಯೋ ದೇವ್ರೆ, ನಾನು ಏನಪ್ಪ ಮಾಡೋದು? ಅಯ್ಯೋ ಚಿಚ್ಚು, ನೀನು ಅಳೋದ್ ಬಿಟ್ಬಿಟ್ಟು ನಾಳೆ ಅವರು ರೈಡಿಗೆ ಬರುವುದಕ್ಕೆ ಮುಂಚಿತವಾಗಿ ನಿನ್ ಮನೆಯಲ್ಲಿ ಲೆಕ್ಕಕ್ಕೆ ಬರದ ಹಾಗೆ ಇರುವ ಚಿನ್ನ, ಹಣ ಎಲ್ಲವನ್ನು ಎಲ್ಲಾದ್ರೂ ಬಚ್ಚಿಟ್ಬಿಡು. ನೀನು ಟ್ಯಾಕ್ಸ್ ಕಟ್ಟಿರುವ ಆಸ್ತಿ, ಹಣವನ್ನು ಮಾತ್ರ ಎದುರಿಗೆ ಇಟ್ಕೋ. ಇವಾಗ ನಾನು ಇಲ್ಲಿಂದ ಹೊರಟೋಗ್ತೀನಿ. ಹಾಗೆ ಲೂಸಿ ಪಾರಿವಾಳ ಅಲ್ಲಿಂದ ಹೋಯ್ತು. ಚಿಚುಕಾಗೆ ರಾತ್ರಿ ಇಡೀ ಮನೆ ಇಡೀ ತಿರುಗಾಡ್ಕೊಂಡು ಎಲ್ಲಿ ಇಡೋದು ಅಂತ ಯೋಚನೆ ಮಾಡ್ತಾ ಇದ್ಲು. ಆವಾಗ ಚಿಚ್ಚು ಅವಳ ಮನ್ಸಲ್ಲಿ, ಎಲ್ಲಿಡೋದು? ಅಯ್ಯೋ ದೇವ್ರೆ, ಆಫೀಸರ್ ಬರೋಷ್ಟ್ರಲ್ಲಿ ನಾನು ಎಲ್ಲಾದ್ರೂ ಔಸ್ ಇಡ್ಬೇಕಲ್ವಾ? ಭೂಮಿಯೊಳಗೆ ಇಡೋಣ ಅಂದ್ರೆ ಆಫೀಸರ್ ಬಂದು ಎಲ್ಲನೂ ತೋಡಿ ತೆಗೆದು ಬಿಡ್ತಾರೆ. ಯಾರಿಗಾದ್ರೂ ಕೊಡೋಣ ಅಂದ್ರೆ ಎಲ್ಲರೂ ಲೆಕ್ಕಾಚಾರ ಕೇಳ್ತಾರೆ. ಏನ್ ಮಾಡೋದು? ಯಾವ ಐಡಿಯಾ ದೋಚ್ತಾ ಇಲ್ವಲ್ಲ. ನಮ್ಮ ಊರಿನ ಪಕ್ಕದಲ್ಲಿರುವ ಆ ಕಾಡಲ್ಲಿ ದೊಡ್ಡ ಆಲದ ಮರ ಇದೆ. ಆ ಮರದ ಕೆಳಗೆ ಒಂದು ದೊಡ್ಡ ಗುಹೆ ಇದೆ. ನನ್ನ ಚಿನ್ನವನ್ನೆಲ್ಲ ತಗೊಂಡೋಗಿ ಅಲ್ಲಿಟ್ಬಿಟ್ಟು ನಾಳೆ ಹೋಗಿ ತಗೋಬಹುದು. ಚಿಚುಕಾಗೆ ಅವಳ ಮನೇಲಿ ಇಟ್ಕೊಂಡಿದ್ದ ಒಡವೆ, ಹಣ ಎಲ್ಲಾನು ಒಂದು ಚಿಕ್ಕ ಚೀಲದಲ್ಲಿ ಹಾಕಿ ಗಂಟ್ ಹಾಕಿದ್ಲು. ಆಮೇಲೆ ಆ ರಾತ್ರಿಯ ಸಮಯ ಅದನ್ನ ಎತ್ಕೊಂಡು ಅವಳು ಅಡವಿ ದಾರಿ ಹಿಡಿದ್ಲು. ಅಡವಿಯಲ್ಲಿ ಮಧ್ಯದಲ್ಲಿದ್ದ ಒಂದು ಮರದ ಹತ್ತಿರ ಹೋಗಿ ನಿಂತ್ಕೊಂಡ್ಲು. ಹಬ್ಬ, ಯಾರೂ ನೋಡ್ಲಿಲ್ಲ. ಇದೇ ಆ ಮರ. ಈ ಪೊದ್ರೊಳಗೆ ಇಡ್ತೀನಿ. ಪೊದರು ತುಂಬಾ ದೊಡ್ಡದಾಗಿದೆ. ಆ ಚೀಲನ ಒಳಗಡೆ ಇಟ್ಟು, ಹಬ್ಬ ಬಂಗಾರ ತಾಯಿ, ಇವತ್ತೊಂದಿನ ಇಲ್ಲೇ ಇರು. ನಾಳೆ ಆ ರಾಕ್ಷಸಿ ಮಗಿ ಬಂದು ಹೋದ್ಮೇಲೆ ನಾನ್ ನಿನ್ನ ತಗೊಂಡೋಗ್ತೀನಿ. ಹಾಗಂತ ಅಂದ್ಕೊಂಡು ಚಿಚುಕಾಗೆ ಅಲ್ಲಿಂದ ಮನೆಗೆ ಹೋಯ್ತು. ಚಿಚುಕಾಗೆ ಅಲ್ಲಿಂದ ಹೋದ ಸ್ವಲ್ಪ ಸಮಯದಲ್ಲಿ ಅದೇ ಊರಿನಲ್ಲಿ ಮನೆ ಇಲ್ಲದೆ ಅಡವಿಯಲ್ಲಿ ಬಾಳ್ತಾ ಇದ್ದ ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಕೂಲಿ ಕೆಲ್ಸಕ್ಕೆ ಹೋಗಿ ಬಂದ್ರು. ಅವರು ಪ್ರತಿದಿನ ಇರೋದು ಆ ಮರದ ಕೆಳಗಡೆನೆ. ಅವರ ವಸ್ತುಗಳನ್ನೆಲ್ಲ ಆ ಮರದೊಳಗಡೆನೆ ಇಟ್ಕೊಂಡಿದ್ರು. ಆದ್ರೆ ಆ ವಿಷಯ ಪಾಪ ಚಿಚುಗೆ ಗೊತ್ತಿರ್ಲಿಲ್ಲ. ಆವಾಗ ಟೋನಿ ಹಾಗೂ ಬುಜ್ಜಿ ಇಬ್ರು, ಅಮ್ಮ, ದಿನದಿಂದ ದಿನಕ್ಕೆ ಚಳಿ ಯಾವಾಗ್ಲೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಮಗೆ ಮಲ್ಕೊಳ್ಳೋಕೆ ಒಂದ್ ಮನೆ ಇಲ್ಲ, ಏನೂ ಇಲ್ಲ. ಎಷ್ಟು ದಿನ ಅಂತ ಹೊರಗಡೆ ಮಲ್ಕೊಳ್ಳೋದು? ರಾತ್ರಿ ಮಲಗುವಾಗ ಹಾವು, ಚೇಳು ಎಲ್ಲ ಬರುತ್ತೆ ಅಂತ ಭಯ. ಟೋನಿ ಮಗಳನ್ನ ಹತ್ತಿರ ಕರೆದು, ಇಲ್ಲಿ ನೋಡಮ್ಮ, ನೀನು ಭಯಪಡ್ಬೇಡ. ಆ ದೇವ್ರು ನಮ್ನ ಯಾವಾಗ್ಲೂ ಹೀಗೆ ಇಟ್ಕೊಳ್ಳೋದಿಲ್ಲ. ನಾವು ಒಂದು ಮನೆ ತಗೊಳ್ಳಷ್ಟು ಆ ದೇವ್ರು ನಮ್ನ ಕರುಣಿಸ್ತಾನೆ. ನಿನಗೆ ಚಳಿ ಆಗ್ತಾ ಇದ್ರೆ ಆ ಪೊದರೊಳಗೆ ನಮ್ಮ ಬಟ್ಟೆಯ ಮೂಟೆ ಇದೆ ಅಲ್ವಾ, ಅದರಿಂದ ಒಂದು ಕಂಬಳಿ ಏನಾದ್ರೂ ತೆಗೆದು ಹೊದ್ಕೋ. ಬುಜ್ಜಿಗುಬ್ಬಚ್ಚಿ ಮರದ ಹತ್ತಿರ ಹೋಗಿ ಮರದೊಳಗಡೆ ಕೈ ಹಾಕಿ, ಅಮ್ಮ, ನಮ್ಮ ಬಟ್ಟೆ ಮೂಟೆ ಏನಮ್ಮ ಇವತ್ತು ಇಷ್ಟೊಂದು ವೆಯ್ಟ್ ಆಗಿದೆ, ಎತ್ತಕ್ಕೆ ಆಗ್ತಾನೆ ಇಲ್ಲ. ಹಾಗಂತ ಅದನ್ನು ಹಿಡಿದು ಇಳಿದು, ಅಮ್ಮ, ಎತ್ಕೊಂಡಾಯ್ತು. ಬುಜ್ಜಿ ಆ ಚೀಲನ ಗಟ್ಟಿಯಾಗಿ ಇಳಿದಿದ್ರಲ್ಲಿ ಆ ಚೀಲಕ್ಕೆ ಕಟ್ಟಿದ್ದ ಹಗ್ಗ ಬಿಚ್ಚಿ
ಅದ್ರೊಳಗಡೆ ಇದ್ದ ಚಿನ್ನ ಹಣ ಎಲ್ಲಾನು ಹೊರಗಡೆ ಬಂದು ಬಿತ್ತು. ರಾತ್ರಿಯ ಸಮಯ ಬೆಳದಿಂಗಳ ಬೆಳಕಲ್ಲಿ ಆ ಚಿನ್ನ ಪಳಪಳ ಅಂತ ಹೊಳಿತಾ ಇತ್ತು. ಅದನ್ನ ನೋಡಿ ಟೋನಿ ಹಾಗೂ ಬುಜ್ಜಿ ಇಬ್ರು ತುಂಬಾ ಆಶ್ಚರ್ಯಪಟ್ರು. ಅಮ್ಮ ಅಮ್ಮ ಬಾಮ್ಮ, ಇಲ್ಲಿ ನೋಡಮ್ಮ, ಇದು ನಮ್ಮ ಬಟ್ಟೆಯ ಮೂಟೆ ಅಲ್ಲ. ಆ ದೇವ್ರು ನಮಗೆ ದಾರಿ ತೋರಿಸಿದಾನೆ. ಇದ್ರಲ್ಲಿ ಎಷ್ಟೊಂದು ಹಣ ಚಿನ್ನಾಭರಣಗಳಿದೆ ನೋಡು. ಆವಾಗ ಟೋನಿ ಸ್ವಲ್ಪ ಭಯದಿಂದ, ಅಯ್ಯೋ ಬುಜ್ಜಿ, ಏನಮ್ಮ ಇದು? ಇಷ್ಟೊಂದು ಹಣ ಚಿನ್ನ, ಯಾರಾದ್ರೂ ನಮ್ನ ನೋಡಿದ್ರೆ ಕಳ್ರು ಅಂತ ತಿಳ್ಕೊತಾರೆ. ನೀನು ಅದನ್ನ ಮಾತ್ರ ಮುಟ್ಟಕ್ ಹೋಗ್ಬೇಡ. ಬುಜ್ಜಿ ಗುಬ್ಬಚ್ಚಿ ತುಂಬಾನು ಸಂತೋಷದಿಂದ, ಅಮ್ಮ ಅಮ್ಮ, ಯಾಕಮ್ಮ ಭಯ ಪಡ್ತೀರಾ? ಇವಾಗ ಸ್ವಲ್ಪ ಹೊತ್ತಿಗೆ ಹಿಂದೆ ನೀವೇ ತಾನೇ ಹೇಳಿದ್ದು ಆ ದೇವ್ರು ಖಂಡಿತ ನಮ್ನ ಕಾಪಾಡ್ತಾನೆ ಅಂತ. ಆ ದೇವ್ರು ನಮ್ಮ ಮೇಲೆ ಕರುಣೆ ತೋರಿಸಿ ನಮಗೋಸ್ಕರ ಈ ಚಿನ್ನ ಹಣವನ್ನು ಕೊಟ್ಟಿದ್ದಾನೆ. ಇದನ್ನೆಲ್ಲ ತೆಗೆದುಕೊಂಡು ನಾವು ಎಲ್ಲಾದ್ರೂ ದೂರವಾಗಿ ಹೋಗಿ ಸಂತೋಷವಾಗಿ ಮನೆ ಕಟ್ಕೊಂಡು ಆರಾಮವಾಗಿ ಜೀವನ ಮಾಡೋಣ. ಆಮೇಲೆ ನಾವಿಬ್ರು ರಾಜಕುಮಾರಿಯಾಗಿ ಜೀವನ ಮಾಡೋಣ. ಬನ್ನಿ ಅಮ್ಮ. ಆವಾಗ ಟೋನಿ ಕೋಪದಿಂದ ಬುಜ್ಜಿ ಕೈಯನ್ನ ಹಿಡಿದು ಎಳ್ದು, ಬಾಯಿ ಮುಚ್ಚಿ ಬುಜ್ಜಿ, ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ಬೇಡ. 5 ರೂಪಾಯಿ ಸಂಪಾದನೆ ಮಾಡಿದ್ರು ಅದಕ್ಕಿರುವ ಬೆಲೆ, ಈ ರೀತಿ ಕಳ್ಳತನ ಮಾಡಿದ್ರೆ ಅದಕ್ಕೆ ಬೆಲೆನೇ ಇರೋದಿಲ್ಲ. ಇದು ನಮ್ದೆಲ್ಲ. ಪಾಪ ಯಾರೋ ಅಭಾಗ್ಯರು ಅವ್ರು ಮಾಡಿದ ಪಾಪವನ್ನು ಮುಚ್ಚಿಡ್ಲಿಕ್ಕೆ ಇಲ್ಲಿ ಔಸಿಟ್ಟಿರ್ಬೇಕು. ಯಾರೋ ತಗೊಂಬಂದು ನಮ್ಮ ಬಟ್ಟೆಯ ಮೂಟದ ಪಕ್ಕದಲ್ಲೇ ಇಟ್ಟಿದ್ದಾರೆ. ಇನ್ನೊಬ್ಬರ ಭಾರ ನಮಗೆ ಬೇಕಾಗಿಲ್ಲ. ಅದಕ್ಕೆ ಬುಜ್ಜಿ ಅಳುತ್ತಾ, ಏನಮ್ಮ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಆ ದೇವ್ರು ನಮಗೋಸ್ಕರ ಕರುಣೆ ಮಾಡಿರೋದು. ನಾವು ಕಳ್ಳತನ ಮಾಡಿಲ್ಲ, ಯಾರಿಂದನೂ ಎತ್ಕೊಂಡ್ ಬಂದಿಲ್ಲ. ಮತ್ ಯಾಕಮ್ಮ ಹೀಗೆ ಮಾತಾಡ್ತೀರಾ? ಇದನ್ನ ತಗೊಂಡೋಗಿ ಸಂತೋಷವಾಗಿರೋಣ. ಸಿಕ್ಕಿದ್ದು ಎಲ್ಲವೂ ಕೂಡ ನಮ್ದೆಲ್ಲ ಬುಜ್ಜಿ. ಯಜಮಾನ ಇಲ್ಲದಂತಹ ಆಸ್ತಿನ ತಗೊಂಡೋಗೋದು ಕೂಡ ಕಳ್ಳತನನೇ. ಇದನ್ನ ತಗೊಂಡೋದ್ರೆ ನಮಗೇನೆ ಅಪಾಯ. ಹಾಗೆ ಅವರಿಬ್ರು ಮಾತಾಡ್ತಾ ಇದ್ದಾಗ ಅದೇ ಊರಿನಲ್ಲಿ ಬಾಳ್ತಾ ಇದ್ದ ಕುಹುಬಾತು ಆ ಕಡೆ ಬಂದು ಅವರು ಮಾತಾಡ್ತಾ ಇದ್ದಿದ್ದನ್ನ ದೂರದಿಂದ ಕೇಳಿಸ್ಕೊಳ್ತು. ಕುಹು ನಡ್ಕೊಂಡ್ ಬರುವ ಶಬ್ದ ಕೇಳಿ ಟುನಿ ಗುಬ್ಬಚ್ಚಿ ತಕ್ಷಣ ಆ ಚೀಲದಲ್ಲಿ ಹಣ ಹಾಗೂ ಒಡವೆ ಎಲ್ಲಾನು ಹಾಕಿ ಆ ಚೀಲನ ಹಿಂದೆ ಇಟ್ಕೊಂಡ್ಲು. ಕುಹು ಅನುಮಾನದಿಂದ, ಏನ್ ತುನಿ, ಅಮ್ಮ ಮಗಳು ಇನ್ನೂ ನಿದ್ರೆ ಮಾಡ್ಲಿಲ್ವಾ? ಏನೋ ಒಂದ್ ವಿಚಾರದ ಬಗ್ಗೆ ಮಾತಾಡ್ತಿರುವ ಆಗಿತ್ತು. ಇಲ್ಲಿ ನನ್ ಬರ್ಲಿಕ್ಕೆ ಮುಂಚೆ ಏನೋ ಪಳಪಳ ಅಂತ ಹೊಳಿತಿತ್ತು. ಆವಾಗ ಟುನಿ ಸ್ವಲ್ಪ ಹೆದರ್ಕೊಂಡೆ, ಅದು ಏನಿಲ್ಲ ಕುಹು, ಬುಜ್ಜಿಗೆ ಸ್ವಲ್ಪ ಜ್ವರ, ಅದಕ್ಕೆ ಮದ್ದು ಏನ್ ಕೊಡೋದು ಅಂತ ನಾವಿಬ್ರು ಮಾತಾಡ್ತಾ ಇದ್ದೋ ಅಷ್ಟೇ. ಹೌದು, ಇನ್ನು ನೀನು ಮಲ್ಗಿಲ್ವಾ? ಹೋಗಿ ಮಲ್ಕೋ ಕುಹು. ಆವಾಗ ಕುಹುಗೆ ಇನ್ನು ಅವ್ರ ಮೇಲೆ ಡೌಟ್ ಜಾಸ್ತಿ ಆಯ್ತು. ನನಗೆ ನಿದ್ರೆ ಬರ್ತಾ ಇಲ್ಲ. ಏನ್ ತುನಿ, ನಿನ್ ಮುಖ ಯಾವತ್ತೂ ಇಲ್ಲದ ಹಾಗೆ ಏನೋ ಒಂದ್ ತಪ್ಪು ಮಾಡಿದ ರೀತಿ ಇದೆ. ಏನದು, ನಿಜ ಹೇಳ್ತೀಯಾ ಇಲ್ವಾ? ಆವಾಗ ಟುನಿ ತುಂಬಾ ಕೋಪದಿಂದ, ನಮ್ಮ ಹಿಂದೆ ಏನೇ ಇದ್ರು ನಿನಗೇನು ಕುಹು? ನನಗೆ ಗೊತ್ತು ಎಲ್ಲರ ವಿಚಾರದಲ್ಲಿ ಈ ಊರಲ್ಲಿ ಬಾಯಿ ಹಾಕವಳು ನೀನು ಅಂತ. ನಿನ್ಗೆ ಯಾಕೆ ಇದೆಲ್ಲ? ಮರ್ಯಾದೆಯಿಂದ ನೀನ್ ಹೋಗಿ ಮಲ್ಗಿ ನಿದ್ರೆ ಮಾಡು, ಹೋಗು. ಕುಹು ಕೋಪದಿಂದ, ಏನೋ ನಿನ್ ಮುಖದಲ್ಲಿ ತಪ್ಪು ಮಾಡಿರುವ ಹಾಗೆ ಕಾಣಿಸ್ತಾ ಇದೆ ಅಂತ ಮಾತಾಡಕ್ಕೆ ಬಂದ್ರೆ ನನಗೆ ಎದುರುತ್ರ ಮಾತಾಡ್ತೀಯ. ಒಂದಿನ ಅಲ್ಲ ಒಂದಿನ ಎಲ್ಲ ಬಹಿರಂಗ ಆಗುತ್ತೆ, ಆವಾಗ ನೋಡ್ಕೋತೀನಿ. ಹಾಗೆ ಕುಹುಬಾತು ಬೈಕೊಂಡೆ ಅಲ್ಲಿಂದ ಕೋಪದಿಂದ ಹೋಯ್ತು. ಆವಾಗ ಟುನಿ, ಅಮ್ಮ ನೋಡಿದ್ರ, ಆ ಕುಹು ಆಂಟಿಗೆ ನಮ್ಮ ಮೇಲೆ ಸಂದೇಹ ಬಂದಿದೆ. ನಮ್ನ ಏನೋ ತಪ್ಪು ಮಾಡಿದವ್ರ ರೀತಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇರೋದು, ಬನ್ನಿ ಅಮ್ಮ, ನಾವು ಇನ್ನು ಈ ಊರಲ್ಲಿ ಇರಬಾರ್ದು. ಬೆಳಿಗ್ಗೆ ಆಗುವಷ್ಟರಲ್ಲಿ ಅವರು ಡಂಗೂರ ಸಾರಿಸ್ತಾರೆ, ಎಲ್ಲಾದ್ರೂ ಹೋಗೋಣ. ಟುನಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ಹೌದು ಬುಜ್ಜಿ, ನೀನ್ ಹೇಳೋದೇನೋ ನಿಜಾನೇ. ಈ ಕುಹು ನಾವು ಇಲ್ಲೇ ಇದ್ರೆ ಏನಾದ್ರೂ ಅಪವಾದ ಹೊರಿಸ್ತಾಳೆ. ಆದ್ರೆ ಈ ಚಿನ್ನ ಹಣವನ್ನು ಇಲ್ಲೇ ಬಿಟ್ಟೋದ್ರೆ ಯಾರಾದ್ರೂ ಕಳ್ಳರು ಎತ್ಕೊಂಡು ಹೋಗ್ತಾರೆ. ಇಲ್ಲಿ ಔಸಿಟ್ಟವರು ಪಾಪ, ಆಮೇಲೆ ಮೋಸ ಹೋಗ್ಬಿಡ್ತಾರೆ. ಆದ್ರೆ ಏನ್ ಮಾಡೋದಮ್ಮ, ಇದನ್ನ ನಮ್ ಜೊತೆನೆ ಇಟ್ಕೊಳ್ಳೋಣ. ಹೌದು ಬುಜ್ಜಿ, ನಾವು ಈ ಊರ್ ಬಿಟ್ಟು ಬೇರೆ ಊರಿಗೆ ಹೋಗ್ಬಿಡೋಣ. ಹೋಗುವಾಗ ನಮ್ಮ ಬಟ್ಟೆಯ ಮೂಟೆಯೊಂದಿಗೆ ಈ ಹಣದ ಮೂಟೆಯನ್ನು ಕೂಡ ಎತ್ಕೊಂಡೋಗೋಣ. ಪಕ್ಕದೂರಿಗೆ ಹೋಗಿ ನಾಳೆ ಬೆಳಿಗ್ಗೆ ನಾನು ಒಬ್ಳೆ ಈ ಕಡೆ ಬರ್ತೀನಿ. ಯಾರಾದ್ರೂ ಇದನ್ನು ಕಳ್ಕೊಂಡವರು ಆಚೆ ಈಚೆ ಸುತ್ತಾ ಇದ್ರೆ ಅವರೇ ನಿಜವಾದ ಕಳ್ಕೊಂಡವರು ಅಂತ ಅರ್ಥ ಮಾಡ್ಕೊಂಡು ಇದನ್ನ ಅವ್ರ ಜೊತೆ ಕೊಟ್ಬಿಡೋಣ. ಸರಿ ಬಾ, ಹೊರಡೋಣ. ಟುನಿ ಬುಜ್ಜಿ ಇಬ್ರು ಆ ರಾತ್ರಿಗೆ ರಾತ್ರಿ ಆ ಹಣ ಎಲ್ಲ ತಗೊಂಡು ಪಕ್ಕದೂರಿಗೆ ಹೋಗ್ಬಿಟ್ರು. ಮರುದಿನ ಬೆಳಿಗ್ಗೆ 8 ಗಂಟೆಗೆ ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಆದ ಮಹಿಹದ್ದು ಅವಳ ಜೊತೆ ಕೆಲಸ ಮಾಡುವ ಅಧಿಕಾರಿಗಳ ಜೊತೆ ಚಿಚುಕಾಗಿಯ ಮನೆಯ ಹತ್ತಿರ ಬಂದ್ಲು.
ಆ ಚಿಚ್ಚುಕಾಗೆ ಬೇಗ ಹೊರಗಡೆ ಬಾ, ನಿನ್ ಮೇಲೆ ತುಂಬಾನೇ ಕಂಪ್ಲೇಂಟ್ ಬಂದಿದೆ. ನೀನು ತುಂಬಾ ಹಣವನ್ನು ಟ್ಯಾಕ್ಸ್ ಕಟ್ಟದೆ ಮನೆಯಲ್ಲಿ ಔಸಿಟ್ಕೊಂಡಿದ್ದೀಯಾ ಅಂತ. ನಾವು ಇವಾಗ್ಲೇ ಪರಿಶೋಧನೆ ಮಾಡ್ಬೇಕು, ಬೇಗ ಹೊರಗಡೆ ಬಾ. ಚಿಚು ಸ್ವಲ್ಪ ಹೆದರ್ಕೊಂಡೆ. ಆ ಮಗಿ ಆಫೀಸರ್, ಬನ್ನಿ ಬನ್ನಿ, ನನ್ ಮೇಲೆ ಯಾರೋ ಪುಕಾರ್ ಕೊಟ್ಟಿದಾರ. ನಾನು ಕೂಲಿ ಕೆಲಸ ಮಾಡ್ಕೊಂಡು ಇರೋದ್ರಲ್ಲಿ ಜೀವನ ಮಾಡವಳು. ಸರಿ, ನಿಮ್ಗೆ ಸಂದೇಹ ಇದ್ರೆ ನನ್ ಮನೆಯೊಳಗೆ ಹೋಗಿ ಹುಡುಕಿ ನೋಡಿ. ಮನೆಯೊಳಗಡೆ ಬಂದ ಮಹಿಹದ್ದು ಮನೆಯೊಳಗೆ ಎಲ್ಲ ಕಡೆ ಲಾಕರ್, ಬೀರೋ, ಕಿಚನ್ ಅಂತ ಎಲ್ಲ ಕಡೆ ಪರಿಶೀಲನೆ ಮಾಡಿ. ಹಾಗೆ ಎಲ್ರೂ ಮನೆಯಲ್ಲಿ ಎಲ್ಲಾ ಕಡೆನೂ ಹುಡುಕಿದ್ರು. ಚಿಚುಕಾಗೆ ಮೊದ್ಲೇ ಎಲ್ಲಾನು ತಗೊಂಡ್ ಹೋಗಿ ಮರದಲ್ಲಿ ಇಟ್ಟಿರೋದ್ರಿಂದ ಮನೆಯಲ್ಲಿ ಲೆಕ್ಕ ಇರುವ ಹಣ ಹಾಗೂ ಒಡವೆಗಳು ಮಾತ್ರ ಸಿಕ್ಕಿತ್ತು. ಆದ್ರಿಂದ ಮಹಿಹದ್ದು ಅಪ್ಸೆಟ್ ಆಯ್ತು. ಏನ್ ಚಿಚ್ಚು, ನಿನ್ನ ಕೈಯಲ್ಲಿ ಕೋಟಿಯಷ್ಟು ಹಣ ಇದೆ ಅಂತ ನಾವು ಸಂದೇಹ ಪಟ್ಟು ಮನೆಗ್ ಬಂದು, ಆದ್ರೆ ನಮ್ಮ ಲೆಕ್ಕದಲ್ಲಿ ಇರುವ ಕಡಿಮೆ ಹಣನೇ ನಿನ್ನ ಕೈಯಲ್ಲಿದೆ. ನೀನು ಕಳ್ಳಕ್ಕಾಗೆ ಅಂತ ನಮಗ್ ಗೊತ್ತು. ಒಂದಲ್ಲ ಒಂದಿನ ನಾನು ಪರಿಶೀಲನೆ ಮಾಡ್ತೀನಿ. ಮಹಿಹದ್ದು ಹೋದ್ಮೇಲೆ ಚಿಚುಕಾಗೆ ಸಂತೋಷದಿಂದ, ಹಬ್ಬ, ಹೇಗೋ ನಾನು ಬಚಾವಾದೆ. ಆ ಮಗಿಯವ್ರ ಜೊತೆಯಿಂದ ತಪ್ಪಿಸ್ಕೊಂಡೆ. ಸರಿ, ಇವಾಗ ಹೋಗಿ ನನ್ನ ಮೂಟೆಯನ್ನು ಹೇಗಾದ್ರೂ ಎತ್ಕೊಂಡ್ ಬಂದ್ಬಿಡ್ತೀನಿ. ಹಾಗೆ ಚಿಚುಕಾಗೆ ತುಂಬಾನು ಸಂತೋಷದಿಂದ ಅಲ್ಲಿಂದ ಅಡವಿಗೆ ಬಂದ್ಲು. ಸುತ್ತಮುತ್ತ ಯಾರು ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಅವಳು ಆ ಮರದ ಹತ್ತಿರ ಹೋದ್ಲು. ಮರದೊಳಗಡೆ ಕೈ ಬಿಟ್ಟು ಅವಳು ನೆನ್ನೆ ಇಟ್ಟಿದ್ದ ಆ ಚೀಲನ ಹೊರಗಡೆ ತೆಗೆದ್ಲು. ಆದ್ರೆ ಬಂದಿದ್ದು ಬೇರೆ ಚೀಲ. ಹಬ್ಬ, ಬಂದ್ಬಿಡ್ತು ನನ್ ಜೀವ. ಹಾಗಂತ ಅಂದ್ಕೊಂಡು ಬಿಚ್ಚಿದ್ರೆ ನನ್ನ ಬಂಗಾರ ತಾಯಿ, ಅದ್ರಲ್ಲಿ ಬರೀ ಹಳೆ ಬಟ್ಟೆಗಳು ಮಾತ್ರನೇ ಇತ್ತು. ಅಯ್ಯೋ, ಏನಿದು? ನನ್ ಚಿನ್ನ ಎಲ್ಲಿ? ನನ್ನ ಹಣ ಎಲ್ಲಿ? ಆ ಚೀಲದಲ್ಲಿ ಇದ್ದಿದ್ದು ಟುನಿ ಹಾಗೂ ಬುಜ್ಜಿಯ ಹಳೆಯ ಬಟ್ಟೆಗಳು ಮಾತ್ರ. ಚಿಚುಕಾಗೆ ನೆನ್ನೆ ಇಟ್ಟಿದ್ದು ಚಿನ್ನ ಹಾಗೂ ಹಣನ. ಇವಾಗ ಆ ಹಣ ಚಿನ್ನ ಏನೂ ಕಾಣಿಸ್ತಾ ಇಲ್ಲ. ಅದಕ್ಕೆ ಬದಲು ಆ ಹಳೆ ಬಟ್ಟೆಗಳು ಮಾತ್ರ ಸಿಕ್ಕಿತ್ತು. ಅಯ್ಯೋ, ನನ್ನ ಹಣ ಎಲ್ಲಿ? ನನ್ನ ಚಿನ್ನ ಎಲ್ಲಿ? ಇದು ಯಾರ್ದು ಹಳೆ ಬಟ್ಟೆ? ಯಾರೋ ನನ್ನ ಚಿನ್ನವನ್ನೆಲ್ಲ ಎತ್ಕೊಂಡು ನನ್ಗೆ ಮೋಸ ಮಾಡ್ಬಿಟ್ಟಿದ್ದಾರೆ. ಚಿಚುಕಾಗೆ ಅಡವಿಯಲ್ಲಿ ಎಲ್ಲ ಕಡೆನೂ ಹುಡುಕದ್ಲು. ಅವಳಿಗೆ ಅವಳ ಹಣ ಹಾಗೂ ಒಡವೆ ಎರಡನ್ನೂ ಸಿಕ್ಕಿಲ್ಲ. ಬೇರೆ ದಾರಿ ಇಲ್ಲದೆ ಅವಳು ಊರಿಗೆ ವಾಪಸ್ ಬಂದ್ಲು. ಅವಳು ಲೂಸಿ ಪಾರಿವಾಳದ ಮನೆಗೆ ಹೋಗಿ ಏನ್ ಸಮಸ್ಯೆ ಅನ್ನೋದನ್ನ ಹೇಳಿದ್ಲು. ಲೂಸಿ, ನಾನು ಮೋಸ ಹೋಗ್ಬಿಟ್ಟೆ. ನನ್ ಜೀವನನೇ ಹಾಳಾಗೋಯ್ತು. ಆವಾಗ ಲೂಸಿ ಆಶ್ಚರ್ಯದಿಂದ, ಏನಾಯ್ತು ಚಿಚ್ಚು? ಮಗಿಯವರು ನಿನ್ನ ಹಣವನ್ನು ರೈಡ್ ಮಾಡಿದ್ರಾ? ಅಯ್ಯೋ, ಅವ್ರು ರೈಡ್ ಮಾಡಿದ್ರೆ ಒಂದು ಸಣ್ಣ ರಸೀತಿಯಾದ್ರೂ ಕೊಡ್ತಾ ಇದ್ರು. ಆದ್ರೆ ನಾನು ಮನೆಯಲ್ಲಿರುವ ಚಿನ್ನ ಹಣವನ್ನೆಲ್ಲ ಒಂದು ಮರದ ಪೊದರಲ್ಲಿ ತಗೊಂಡೋಗಿ ಇಟ್ಟಿದ್ದೆ, ಬೆಳಿಗ್ಗೆ ಹೋಗಿ ತಗೊಳ್ಳೋಣ ಅಂತ. ಆದ್ರೆ ಯಾರೋ ಅದನ್ನ ಮೋಸ ಮಾಡಿ ಎತ್ಕೊಂಡೋಗ್ಬಿಟ್ಟಿದ್ದಾರೆ. ನಾನು ಸತ್ತೋಗ್ತೀನಿ. ಏನು, ಮರದ ಪೊದರಲ್ಲಿ ಇಟ್ಟಿದ್ಯಾ? ಏನೇ ಹುಚ್ಚು ಕೆಲಸ ಮಾಡ್ಬಿಟ್ಟೆ. ಸರಿ ಸರಿ, ಬಾ, ನಾನು ಬರ್ತೀನಿ, ನಾವಿಬ್ರು ಹೋಗಿ ಹುಡ್ಕೋಣ. ಚಿಚು ಹಾಗೂ ಲೂಸಿ ಅಡವಿಯಲ್ಲಿ ಎಲ್ಲ ಕಡೆನೂ ಹುಡುಕಿದ್ರು. ಎಲ್ಲೂ ಕೂಡ ಅವ್ರ ಚಿನ್ನ ಹಾಗೂ ಒಡವೆ ಏನು ಸಿಗ್ಲೇ ಇಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ಮನೆಗ್ ಬಂದು ತುಂಬಾನು ಬೇಜಾರಿಂದ ಕೂತ್ಕೊಂಡಿದ್ರು. ಇದು ಹೀಗಿರುವಾಗ ಊರಿನಲ್ಲಿ ಟುನಿಗುಬ್ಬಚ್ಚಿ ತಿರುಗಾಡ್ತಾ ಇದ್ಲು. ಆವಾಗ ಒಂದ್ ಮರದ ಕೆಳಗಡೆ ಚೋಟುಗಿಳಿ ಹಾಗೂ ಲೂಸಿ ಪಾರಿವಾಳ ಇಬ್ರು ಕೂಡ ಇದ್ರ ಬಗ್ಗೆ ಮಾತಾಡ್ತಿದ್ರು. ಏನೇ ಲೂಸಿ, ಚಿಚ್ಚಿ ಯಾಕೆ ಹಾಗೆ ಹುಚ್ಚಿ ರೀತಿ ಅಳ್ತಾ ಇದ್ದಾಳೆ? ಏನಾಯ್ತು ಅವಳಿಗೆ? ಏನಾಗೋದು ಚೋಟು? ಟ್ಯಾಕ್ಸ್ ಕಟ್ಬೇಕು ಅಂತ ಅವಳ ಆಸ್ತಿ, ಹಣ, ಚಿನ್ನವನ್ನೆಲ್ಲ ತಗೊಂಡೋಗಿ ಆ ಆಲದ ಮರದ ಪೊದರಲ್ಲಿ ಔಸಿಟ್ಲಂತೆ. ಮರುದಿನ ರೈಡ್ ಮುಗ್ದ್ಮೇಲೆ ತಗೊಳ್ಳೋಣ ಅಂತ ಹೋಗಿ ನೋಡಿದಾಳೆ. ಆದ್ರೆ ಅಲ್ಲಿ ಅವಳಿಗೆ ಸಿಕ್ಕಿದ್ದು ಹಳೆಯ ಬಟ್ಟೆಯ ಮೂಟೆ. ಯಾರೋ ಅವಳ ಚಿನ್ನಾಭರಣವನ್ನು ಎತ್ಕೊಂಡೋಗಿದ್ದಾರೆ. ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದ ಟುನಿ ಮನ್ಸಲ್ಲಿ, ಓಹೋ, ಹಾಗಾದ್ರೆ ಆ ಹಣದ ಮೂಟೆ ಚಿಚ್ಚುವಿಂದ. ನನ್ನ ಬಟ್ಟೆಯ ಮೂಟೆಯನ್ನು ನೋಡಿ ತುಂಬಾನೇ ದುಃಖ ಪಟ್ಟಿರ್ತಾರೆ. ನಾನು ಹೋಗಿ ಅವರ ಹಣವನ್ನು ಕೊಟ್ಬಿಡ್ತೀನಿ. ಟುನಿ ತಕ್ಷಣ ಪಕ್ಕದ ಊರಿಗೆ ಹೋಗಿ ಅಲ್ಲಿದ್ದ ಆ ಹಣದ ಮೂಟೆನ ಹಾಗೂ ಬುಜ್ಜಿನ ಚಿಚು ಮನೆಗೆ ಕರ್ಕೊಂಡ್ ಬಂದ್ಲು. ಚಿಚು ಹಣ ಕಳ್ಕೊಂಡ ಬೇಜಾರಲ್ಲಿ ಮನೆಯಲ್ಲಿ ಕೂತ್ಕೊಂಡಿದ್ದಾಗ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಅವಳ ಮನೆಯೊಳಗಡೆ ಬಂದ್ರು. ಚಿಚ್ಚು, ಭಯಪಡಬೇಡ, ನಿನ್ನ ಚಿನ್ನ, ಹಣ ಎಲ್ಲೂ ಹೋಗಿಲ್ಲ. ಆವಾಗ ಚಿಚು ಅದನ್ ಕೇಳಿ ಆಶ್ಚರ್ಯದಿಂದ, ತುನಿ, ನೀನಾ? ನನ್ ಚಿನ್ನ ಎಲ್ಲೂ ಹೋಗಿಲ್ವಾ? ಏನ್ ಹೇಳ್ತಾ ಇದೀಯ ನೀನು? ಆವಾಗ ಟುನಿ ಚಿಚುವಿನ ಆ ಚೀಲವನ್ನ ಕೊಟ್ಟು, ತಗೋ ಚಿಚ್ಚು, ನಿನ್ನ ಮೂಟೆ. ನಿನ್ನೆ ನಾವು ಆ ಮರದ ಕೆಳಗೆ ಹೋಗಿ ಮಲ್ಕೊಳ್ಳೋಣ ಅಂತ ಹೋದಾಗ ಅಲ್ಲಿ ಈ ಚಿನ್ನ, ಹಣದ ಮೂಟೆಯನ್ನು ನೋಡ್ದು. ಅಲ್ಲೇ ಬಿಟ್ಟೋದ್ರೆ ಕುಹು ಅಂತವ್ರು ಯಾರಾದ್ರೂ ಬಂದು ತಗೋತಾರೆ ಅಂತ ಇದನ್ನ ನಮ್ ಜೊತೆನೆ ಇಟ್ಕೊಂಡು, ಯಾರಾದ್ರೂ ಇದರ ವಾರಿಸುದಾರರು ಬಂದ್ರೆ ಕೊಡೋಣ ಅಂತ. ತಗೋ, ಲೆಕ್ಕ ಮಾಡ್ಕೋ. ಚಿಚುಕಾಗೆ ಚೀಲ ಬಿಚ್ಚಿ ನೋಡಿದಾಗ ಅದ್ರಲ್ಲಿ ಅವಳಿಟ್ಟಿದ್ದ ಹಣ, ಒಡವೆ ಎಲ್ಲಾನು ಹಾಗೇನೆ ಇತ್ತು. ಅಬ್ಬಾ ದೇವ್ರೇ, ನನ್ನ ಹಣ, ನನ್ನ ಚಿನ್ನ. ತುನಿ, ನಿನ್ಗೆ ಇರ್ಲಿಕ್ಕೆ ಮನೆ ಇಲ್ಲ, ಹಾಕೊಳ್ಳಕ್ಕೆ ಬಟ್ಟೆ ಇಲ್ಲ. ಯಾರಾದ್ರೂ ಇಷ್ಟೊಂದು ಹಣ ನೋಡಿದ್ರೆ ತಗೊಂಡು ಹೋಗ್ಬೇಕು ಅಂತಾನೆ ಆಲೋಚನೆ ಮಾಡ್ತಾರೆ.
ನಿನ್ನ ಪ್ರಾಮಾಣಿಕತನದ ಮುಂದೆ ಇಷ್ಟೊಂದಣ ಲೆಕ್ಕಕ್ಕೆ ಇಲ್ಲ. ನಾನು ಹಣ ಹೊಂದಿದ್ರೆ ಸಾಕು ಅಂತ ಆಲೋಚನೆ ಮಾಡ್ಕೊಂಡಿದ್ದೆ. ಟುನಿ ನಗುತ್ತಾ, ಅವರವರ ಹಣ ಅವ್ರವ್ರಿಗೆ, ಕಷ್ಟಪಡದೆ ಬರುವಂತ ಹಣ ಯಾವತ್ತೂ ಬಾರಾನೆ. ಸರಿ, ನೀನ್ ಸಂತೋಷವಾಗಿರೋ, ನಾನು ಹೊರಡ್ತೀನಿ. ಚಿಚು ಟುನಿ ಕೈಯನ್ನ ಹಿಡ್ಕೊಂಡು, ನಿಲ್ಲು ತುನಿ, ನೀನ್ ಮಾಡಿದ ಸಹಾಯಕ್ಕೆ ನಾನು ಎಷ್ಟು ಕೊಟ್ರು ಕಡಿಮೆನೆ. ಹಾಗಂತ ಹೇಳಿ ಆ ಚೀಲದಲ್ಲಿದ್ದ 2 ವಜ್ರದ ಹಾರ ಹಾಗೇನೆ ಸ್ವಲ್ಪ ಹಣನೂ ಕೊಟ್ಟು, ತಗೋ ತುನಿ, ಈ ಹಣನ ತಗೊಂಡೋಗಿ ಊರಲ್ಲಿ ಒಂದು ದೊಡ್ಡ ಮನೆಯನ್ನು ಕಟ್ಕೊಂಡು ಸಂತೋಷವಾಗಿರೋ. ಬುಜ್ಜಿನ ಚೆನ್ನಾಗಿ ಓದ್ಸು. ಇದು ನಾನ್ ನಿಂಗೆ ಸಾಲವಾಗಿ ಕೊಡ್ತಾ ಇಲ್ಲ, ನೀನು ಮಾಡಿದ ಸಹಾಯಕ್ಕೆ ಬಹುಮಾನವಾಗಿ ಕೊಡ್ತಾ ಇದ್ದೀನಿ. ಆವಾಗ ಟುನಿಗುಬ್ಬಚ್ಚಿ ಸಂತೋಷದಿಂದ, ತುಂಬಾ ಥ್ಯಾಂಕ್ಸ್ ಚಿಚ್ಚು, ನಮ್ಮ ಜೀವನವನ್ನೇ ನೀನ್ ಬದಲಾಯಿಸ್ಬಿಟ್ಟೆ. ಹಾಗೆ ಟುನಿಗುಬ್ಬಚ್ಚಿ ತುಂಬಾನು ಸಂತೋಷದಿಂದ ಆ ಹಣನ ತಗೊಂಡು ಅವಳು ಊರಿಗೆ ಹೋದ್ಲು. ಪಕ್ಕದೂರಿನಲ್ಲಿ ಅವರಿಗೋಸ್ಕರ ಒಂದು ಚಿಕ್ಕ ಮನೆಯನ್ನ ಕಟ್ಕೊಂಡು ಬುಜ್ಜಿಗೆ ಬೇಕಾಗಿರೋ ಹೊಸ ಬಟ್ಟೆ, ಸ್ಕೂಲಿಗೆ ಹೋಗಕ್ಕೆ ಬೇಕಾಗಿರುವ ಪುಸ್ತಕ, ಬ್ಯಾಗ್ ಎಲ್ಲಾನು ತಗೊಂಡು ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ತುಂಬಾನು ಸಂತೋಷವಾಗಿದ್ರು. ಯಾವಾಗ್ಲೂ ನಿಯತ್ತಾಗಿರುವಾಗ ದೇವ್ರು ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದು ನಮ್ಗೆ ಸಹಾಯ ಮಾಡ್ತಾನೆ. ಅದೇ ರೀತಿ ಚಿಚುಕಾಗಿ ಅವಳು ಜಿಪಣತನ ಎಲ್ಲಾ ಬಿಟ್ಟು ಸಹಾಯ ಅಂತ ಯಾರು ಬಂದ್ರು ಸರಿ ಅವಳಿಗೆ ಎಲ್ಲಾನು ಕೊಟ್ಟು ಸಹಾಯ ಮಾಡಕ್ಕೆ ಕಲ್ತ್ಕೊಂಡ್ಲು. ಮಳೆಯಲ್ಲಿ ಗುಬ್ಬಚ್ಚಿಯ ಕಷ್ಟ. ಟುನಿಗುಬ್ಬಚ್ಚಿಗೆ ಅತಿ ಆಸೆ ತುಂಬಾ ಜಾಸ್ತಿ. ಅವಳು ಊರಿನಲ್ಲಿ ಎಲ್ಲರಿಗಿಂತನೂ ಅಂದವಾಗಿ ಹಾಗೂ ಆಡಂಬರವಾಗಿ ಜೀವನ ಬಾಳ್ಬೇಕು ಅಂತ ಅಂದ್ಕೊಳ್ಳೋಳು. ಅವಳಿಗೆ ಊರಿನ ಮಧ್ಯದಲ್ಲಿ ಒಂದು ದೊಡ್ಡ ಮನೆ ಇತ್ತು. ಆದ್ರೂ ಕೂಡ ಇನ್ನು ಏನಾದ್ರೂ ಬೇಕು ಅಂತ ಅವಳ ಮನ್ಸು ಹೇಳ್ತಾನೆ ಇತ್ತು. ಹೀಗಿರುವಾಗ ಒಂದಿನ ಟುನಿ ಸಿಟಿಗೆ ಹೋಗಿದ್ದಾಗ ಅಲ್ಲಿಂದ ಯಾರಿಗೂ ಗೊತ್ತಿಲ್ಲದೆ ಒಂದು ಲಾಟ್ರಿ ಟಿಕೆಟ್ನ ತಗೊಂಡ್ ಬಂದಿದ್ಲು. ಆ ಲಾಟ್ರಿ ಟಿಕೆಟ್ ಅವಳಿಗೆ ಹೊಡೆದ್ರೆ ಅದರಲ್ಲಿ 1 ಲಕ್ಷ ರೂಪಾಯಿ ಸಿಗುತ್ತೆ. ಹೀಗೆ ಕೆಲವು ದಿನಗಳು ಕಳೀತು. ಒಂದಿನ ಮಧ್ಯಾಹ್ನದ ಸಮಯ ಆ ಊರಿನ ಪೋಸ್ಟ್ ಮ್ಯಾನ್ ಆದ ಕೊಕ್ಕರೆ ತಾತ ಟುನಿಗುಬ್ಬಚ್ಚಿಯ ಮನೆಗೆ ಬಂದು ಬಾಗಿಲನ್ನ ತಟ್ಟಿ ಈ ರೀತಿ ಹೇಳಿತು. ಏನಮ್ಮ ತುನಿ, ಮನೆಯೊಳಗೆ ಇದ್ದೀಯಾ? ಬಾಗಿಲು ತೆಗಿಯಮ್ಮ, ನಿನಗೆ ಒಂದು ಅದ್ಭುತವಾದ ವಾರ್ತೆಯನ್ನು ತಂದಿದ್ದೀನಿ. ಆವಾಗ ಟುನಿ ಹೊರಗಡೆ ಬಂದು, ಏನ್ ತಾತ, ಬೆಳಿಗ್ಗೆ ಬೆಳಿಗ್ಗೆನೆ ಬಂದಿದ್ದೀರಾ? ನನಗೆ ಶುಭವಾರ್ತೆನಾ? ಏನದು ಶುಭವಾರ್ತೆ ತಂದಿದ್ದೀರಾ? ನಿನಗೆ ಕಾಗದ ಬರಲಿಲ್ಲಮ್ಮ, ನಿನ್ನ ದೆಸೆ ತಿರುಗಿ ಹೋಗಿದೆ. ನೀನು ಪಟ್ನಕ್ಕೆ ಹೋದಾಗ ಲಾಟ್ರಿ ಟಿಕೆಟ್ ತಗೊಂಡೆ ಅಲ್ವಾ, ಅದರಲ್ಲಿ ಬಹುಮಾನ ನಿನಗೆ ಬಿದ್ದಿದೆ. ಎಷ್ಟು ಗೊತ್ತಾ? 1 ಲಕ್ಷ ರೂಪಾಯಿ ಕಣಮ್ಮ. ಬುಜ್ಜಿ ಒಳಗಡೆಯಿಂದ ಸಂತೋಷದಿಂದ ಬಂದು, ವಾವ್ ತಾತ, ಲಕ್ಷ ರೂಪಾಯ ತಾತ, ಲಾಟ್ರಿ ಹೊಡೆದಿರೋದು. ಟುನಿಗುಬ್ಬಚ್ಚಿ ತುಂಬಾ ಸಂತೋಷದಿಂದ, ನೋಡ್ದ ಬುಜ್ಜಿ, ನನ್ನ ಕನಸು ನೆರವೇರಿತು. 1 ಲಕ್ಷ ರೂಪಾಯಿ ನನಗೆ ಸಿಕ್ಕಿದ್ರೆ ನಾನು ಈ ಊರಿಗೇನೆ ಮಹಾರಾಣಿ ಆಗ್ಬಿಡ್ತೀನಿ. ಹೌದು ತಾತ, ಆ 1 ಲಕ್ಷ ರೂಪಾಯಿ ನನ್ನ ಕೈಗೆ ಯಾವಾಗ ಸಿಗುತ್ತೆ? ಅಮ್ಮ ತುನಿ, ನಮ್ಮ ಬ್ಯಾಂಕ್ ಆಫೀಸ್ ಕುಹುಬಾತು ಇನ್ನು 2 ದಿನದಲ್ಲಿ ತಂದ್ಕೊಡ್ತಾರೆ. ಈ ಒಳ್ಳೆ ವಿಷಯವನ್ನು ನಿನ್ ಜೊತೆ ಹೇಳಲಿಕ್ಕೇನೆ ನಾನು ಬಂದೆ. ನೀನ್ ಹಬ್ಬ ಮಾಡ್ಕೊ, ನಾನು ಹೊರಡ್ತೀನಿ. ಕೊಕ್ಕರೆ ತಾತ ಹೋದ್ಮೇಲೆ ಟುನಿ ಹಾಗೂ ಬುಜ್ಜಿ ಇಬ್ರು ತುಂಬಾನೇ ಖುಷಿಯಾಗ್ತಾ ಇದ್ರು. ಹೀಗಿರುವಾಗ 2 ದಿನಗಳಲ್ಲಿ ಕುಹುಬಾತು ಒಂದು ದೊಡ್ಡ ಬ್ಯಾಗ್ನ ತಗೊಂಡು ಅಲ್ಲಿಗೆ ಬಂತು. ಅಕ್ಕಪಕ್ಕದ ಮನೆಯವರಾದ ಚೋಟಿಗಿಳಿ, ಚಿಚುಕಾಗೆ ಇಬ್ರು ಏನ್ ವಿಷಯನೋ ಏನೋ ಅಂತ ನೋಡೋದಕ್ಕೋಸ್ಕರ ಟುನಿಯ ಮನೆಯ ಮುಂದ್ಗಡೆ ನಿಂತ್ಕೊಂಡಿದ್ರು. ತುನಿ ಅವರೇ, ನಿಮಗೆ ಶುಭಾಶಯಗಳು. ತಗೊಳ್ಳಿ, ಈ ಬ್ಯಾಗ್ನಲ್ಲಿ ನೀವು ಗೆದ್ದಂತಹ 1 ಲಕ್ಷನ ಇಟ್ಟಿದ್ದೀನಿ. ಕರೆಕ್ಟಾಗಿ ಲೆಕ್ಕಾಚಾರ ಮಾಡಿ ಇಟ್ಕೊಳ್ಳಿ. ಟುನಿ ಹೆಮ್ಮೆಯಿಂದ ಹಣ ತಗೊಂಡು, ಥ್ಯಾಂಕ್ ಯು ಕುಹು ಅವರೇ, ನಾನು ಯಾಕೆ ಲೆಕ್ಕಾಚಾರ ಮಾಡಬೇಕು? ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಸರಿ ಬನ್ನಿ, ಒಳಗ್ ಬಂದು ಸ್ವಲ್ಪ ಹೊತ್ತು ಕೂತು ಜ್ಯೂಸ್ ಕುಡ್ದೋಗಿ. ಅಯ್ಯೋ ತುನಿ ಅವರೇ, ಇಲ್ಲ, ನನಗೆ ಬ್ಯಾಂಕಲ್ಲಿ ತುಂಬಾನೇ ಕೆಲಸ ಇದೆ, ನಾನು ಹೊರಡಬೇಕು. ನೀವು ಹಣವನ್ನು ಲೆಕ್ಕಾಚಾರ ಮಾಡ್ಕೊಳ್ಳಿ. ಕುಹುಬಾತು ಅಲ್ಲಿಂದ ಹೋದ್ಮೇಲೆ ಚಿಚುಕಾಗೆ, ಚೋಟಿಗಿಳಿ ಇಬ್ರು ಕೂಡ ಟುನಿಗೆ ಲಾಟ್ರಿ ಹೊಡೆದಿದ್ದು ಹಣ ಸಿಕ್ಕಿದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಹೊಟ್ಟೆ ಉರ್ಕೊಳ್ತಾ ಇದ್ರು. ಆವಾಗ ಚಿಚುಕಾಗೆ ಚೋಟಿಗಿಳಿಯ ಹತ್ರ, ಏನೇ ಚೋಟು, ನೋಡ್ದ ಆ ತುನಿ ಯಾವಾಗ್ಲೂ ನಮ್ನ ಕಂಡ್ರೆ ಮಾತಾಡ್ಸ್ತಾಳೆ ಅಲ್ವಾ? ಇವತ್ತವಳಿಗೆ ಲಾಟ್ರಿ ಹೊಡಿತಲ್ಲ, ಅದಕ್ಕೆ ಅವಳಿಗೆ ಗರ್ವ. ನೋಡು, ನಮ್ನ ನೋಡಿ ಕೂಡ ನೋಡದ ಹಾಗೆ ಹೋಗ್ತಿದ್ದಾಳೆ. ಅವಳಿಗೆ ಲಾಟ್ರಿ ಹೊಡೆದಿದ್ದು ನನಗೆ ತುಂಬಾನೇ ಹೊಟ್ಟೆ ಉರಿತಾ ಇದೆ. ಚೋಟು ಕೋಪದಿಂದ, ಹೌದು ಚಿಚ್ಚು, ನೋಡು, ಅವಳು ನಮ್ನ ನೋಡಿ ಹೇಗೆ ನೋಡದ ಹಾಗೆ ತುಂಬಾ ದುರಂಕಾರದಿಂದ ಹೋಗ್ತಾ ಇದ್ದಾಳೆ. ಇವತ್ತವಳಿಗೆ ಹಣ ಬಂತಲ್ವಾ, ಆ ಹಣ ಇಟ್ಕೊಂಡು ಅವಳು ದೊಡ್ಡ ಬಿಸ್ನೆಸ್ ಮಾಡಿ ಮೇಲ್ಮಟ್ಟಕ್ಕೆ ಹೋಗ್ಬಿಟ್ರೆ ನಮ್ನ ನೋಡದೇ ಇಲ್ಲ. ಆ ಹಣ ಅವಳಿಗೆ ಸಿಗದ ಹಾಗೆ ಏನಾದ್ರೂ ಮಾಡ್ಬೇಕು. ಹಾಗೆ ಹೊಟ್ಟೆ ಉರ್ಕೊಂಡು ಅವರಿಬ್ರು ಅಲ್ಲಿಂದ ಹೋದ್ರು. ಮನೆಯೊಳಗಡೆ ಹೋಗಿ ಟುನಿಗುಬ್ಬಚ್ಚಿ ಆ ಹಣನ ನೋಡಿ ತುಂಬಾನೇ ಸಂತೋಷ ಪಡ್ತಿದ್ಲು. ಆವಾಗ್ಲೇ ಬುಜ್ಜಿ ಅಲ್ಲಿಗ್ ಬಂದ್ಲು. ಬುಜ್ಜಿ, ನೋಡ್ದ ಎಷ್ಟೊಂದು ಹಣ? ಈ ಹಣದಲ್ಲಿ ಈ ಊರಲ್ಲೇ ಯಾರು ಕಟ್ಟದಂತಹ ದೊಡ್ಡ ಬಂಗ್ಲೆನ ಕಟ್ತೀನಿ. ಆ ಚಿಚ್ಚು, ಆ ಚೋಟು ನಮ್ಮ ಮನೇನ ನೋಡಿ ಹೊಟ್ಟೆ ಕಿಚ್ಚು ಪಡ್ಬೇಕು ಅವರು.
ಬುಜ್ಜಿ ಆಶ್ಚರ್ಯದಿಂದ, ಏನಮ್ಮ, ಯಾಕಮ್ಮ ನಮಗೆ ಇಷ್ಟು ದೊಡ್ಡ ಹಂಚಿನ ಮನೆ ಇದೆ. ಇದು ಬಿಸಿಲಿಗೆ ಮಳೆಗೆ ತುಂಬಾನೇ ಸುರಕ್ಷಿತವಾಗಿದೆ. ಹಾಗಿರುವಾಗ ನಾವು ಯಾಕಮ್ಮ ಮನೆನ ಕಟ್ಬೇಕು? ಸುಮ್ನೆ ಮನೆ ಕಟ್ಟಕ್ಕೋಸ್ಕರ ಇಷ್ಟೊಂದು ಹಣನ ಅನವಶ್ಯಕವಾಗಿ ಖರ್ಚು ಮಾಡೋದ್ ಬೇಡ. ಅಯ್ಯೋ ಬುಜ್ಜಿ, ಮನೆ ಯಾವತ್ತೂ ವೇಸ್ಟ್ ಆಗಲ್ಲ. ನಾವಿರುವಂತಹ ಈ ಮನೆ ತುಂಬಾ ಹಳೇದಾಗಿದೆ ಅಲ್ವಾ? ಅದೇ ಸಿಟಿಯಲ್ಲಿರೋರು 2 ಅಂತಸ್ತಿನ ಕಟ್ಟಡವನ್ನು ಕಟ್ಕೋತಾರೆ. ನಾವು ಮಾತ್ರ ಯಾಕೆ ಅಷ್ಟು ದೊಡ್ಡ ಅಂತಸ್ತಿನ ಮಹಡಿಯನ್ನು ಕಟ್ಬಾರ್ದು? ಅಯ್ಯೋ ಅಮ್ಮ, ಈ ಹಣದಲ್ಲಿ ನಾವು ಮನೆ ಕಟ್ಟೋದ್ ಬೇಡ. ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಬಹುದು, ಅಥವಾ ನಾವು ಯಾವುದಾದ್ರೂ ಹೊಸ ವ್ಯಾಪಾರವನ್ನು ಆರಂಭಿಸಿ ಇನ್ನು ವೃದ್ಧಿಯಲ್ಲಿ ಮೇಲ್ಮಟ್ಟಕ್ಕೆ ಹೋಗ್ಬೋದು. ಸುಮ್ನೆ ಇವಾಗ ಮಳೆಕಾಲ ಬರ್ತಿದೆ, ಈ ಸಮಯದಲ್ಲಿ ಅನವಶ್ಯಕವಾಗಿ ಮನೆ ಕಟ್ಟೋದು ಬೇಡ ಅನ್ಕೋತೀನಿ. ಹಣ ಖರ್ಚು ಮಾಡ್ಬೇಕು ಅಂತ ತಪ್ಪು ದಾರಿಯನ್ನು ಹಿಡಿಯೋದ್ ಬೇಡಮ್ಮ. ಟುನಿ ಕೋಪದಿಂದ, ಇಲ್ಲಿ ನೋಡು ಬುಜ್ಜಿ, ನೀನ್ ಸುಮ್ನೆ ಬಾಯಿ ಮುಚ್ಕೊಂಡಿರೋ. ನಾನು ಈ ₹1,00,000 ಹಣದಲ್ಲಿ ದೊಡ್ಡ ಪ್ಯಾಲೇಸ್ ನ ಕಟ್ಟಕ್ಕಾಗುತ್ತಾ? ಇಲ್ಲ ಅಲ್ವಾ? ಸ್ವಲ್ಪ ನೋಡ್ಲಿಕ್ಕೆ ಅಂದ ಚಂದವಾಗಿ ಕಾಣುವ ರೀತಿ ಒಂದು ಮನೆನ ಕಟ್ತೀನಿ ಅಷ್ಟೇ ತಾನೆ. ನೀನ್ ಸುಮ್ನೆ ಏನೇನೋ ಹೇಳ್ಬೇಡ. ನನ್ನ ಪ್ಲಾನ್ ಸೂಪರ್ ಆಗಿ ವರ್ಕೌಟ್ ಆಗುತ್ತೆ. ಅಮ್ಮ, ನೀವು ಎದುರಿಗೆ ಚೆನ್ನಾಗಿರುವ ರೀತಿ ಒಳಗೆ ಏನೇನೋ ಕಲಬೆರಕೆಯಾದ ಇಟ್ಟಿಗೆ ಮರಳು ಎಲ್ಲ ಇಟ್ಟು ಮನೆನ ಕಟ್ಬೇಡಿ. ಆಡಂಬರಕ್ಕೆ ಕಟ್ಟಕ್ ಹೋಗಿ ನಮಗೆ ಲಾಸ್ ಆಗುತ್ತೆ. ಪ್ಲೀಸ್ ಅಮ್ಮ, ನನ್ ಮಾತು ಕೇಳಿ ಅಮ್ಮ. ಅಯ್ಯೋ ಸಾಕು, ನಿನ್ ಪುರಾಣನ ನಿಲ್ಸ್ತೀಯಾ? ನಾನು ನೋಡ್ಲಿಕ್ಕೆ ಅಂದವಾದ ಒಂದು ಮನೆಯನ್ನು ಕಟ್ಟಿ ಉಳಿದ ಹಣದಲ್ಲಿ ಒಂದು ಡಬಲ್ ಡೋರು ಫ್ರಿಡ್ಜ್, ಹಾಗೇನೆ ಒಂದು 65 ಇಂಚು ಟಿವಿ, ಮನೆಗೆ ಬೇಕಾದ ವಸ್ತುಗಳನ್ನ ತಗೋತೀನಿ. ಎಲ್ಲರೂ ನಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ಬೇಕು. ಹಾಗೆ ಬುಜ್ಜಿಗೂ ಬಚ್ಚಿ ಎಷ್ಟು ಹೇಳಿದ್ರು ಕೂಡ ಟುನಿ ಅದನ್ನ ಒಪ್ಕೊಳ್ಳೇ ಇಲ್ಲ. ಅವಳ ಹಳೆ ಮನೆ ಇರುವ ಪಕ್ಕದಲ್ಲಿರುವ ಖಾಲಿ ಜಾಗದಲ್ಲಿ 2 ಫ್ಲೋರ್ ಇರುವ ಒಂದು ದೊಡ್ಡ ಮನೆನ ಕಟ್ಟದ್ಲು. ಆದ್ರೆ ಖರ್ಚು ಕಡಿಮೆ ಆಗಬೇಕು ಅನ್ನೋದಕ್ಕೋಸ್ಕರ ಅವಳು ಸ್ವಲ್ಪ ಕಮ್ಮಿ ಬೆಲೆಯಲ್ಲಿರುವ ವಸ್ತುಗಳಿಂದ ಆ ಮನೆನ ಕಟ್ಟಿದ್ಲು. ಆ ಮನೆ ನೋಡಕ್ ಚೆನ್ನಾಗಿತ್ತು. ಅದು ಅಲ್ಲದೆ ಮಿಗ್ಲಿರುವ ಹಣದಲ್ಲಿ ಅವಳ ಮನೆಗೆ ಎಸಿ, ಟಿವಿ, ಸೋಫಾ, ಮಂಚ ಎಲ್ಲಾನು ಹಾಕದ್ಲು. ಆ ಮನೆ ಗೃಹ ಪ್ರವೇಶಕ್ಕೆ ಹೋಗಿ ಬಂದವರು ಎಲ್ರು ಕೂಡ ಆ ಮನೆನ ನೋಡಿ ಹೊಟ್ಟೆ ಉರ್ಕೊಳ್ತಾ ಇದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಟುನಿ ಹಾಗೂ ಬುಜ್ಜಿ ಇಬ್ರು ಆ ಹೊಸ ಮನೆಯಲ್ಲಿ ಬಾಳ್ತಾ ಇದ್ರು. ಯಾವಾಗ್ಲೂ ಎಸಿ, ಫ್ಯಾನ್ ಎಲ್ಲಾನು ಅಲ್ಲಿ ರನ್ ಆಗ್ತಾನೆ ಇತ್ತು. ಹೀಗಿರುವಾಗ ಒಂದಿನ ಮಧ್ಯಾಹ್ನದ ಸಮಯ ಆಕಾಶದಲ್ಲಿ ವಾತಾವರಣ ಬದಲಾಯಿತು. ಮೋಡಗಳೆಲ್ಲ ಕಪ್ಪಾಗಿ ಬದಲಾಗಿ ಮೆಲ್ಲೆ ಗಾಳಿ ಬೀಸ್ತಾ ಇತ್ತು. ಮೆಲ್ಲೆ ಬೀಸ್ತಾ ಇದ್ದ ಗಾಳಿ ಸ್ವಲ್ಪ ಸಮಯದಲ್ಲಿ ಬಿರುಗಾಳಿಯಾಗಿ ಬದಲಾಗ್ತಾ ಇತ್ತು. ಆವಾಗ ಅದನ್ನ ನೋಡಿ ಬುಜ್ಜಿ ಗುಬ್ಬಚ್ಚಿ, ಅಮ್ಮ, ಹೊರಗಡೆ ನೋಡಿದ್ರ ಗಾಳಿ ಎಷ್ಟು ಜೋರಾಗಿ ಬೀಸ್ತಾ ಇದೆ. ಮರಗಳು ಕೂಡ ಗಾಳಿಗೆ ತುಂಬಾ ಅಲ್ಲಾಡ್ತಾ ಇದೆ. ಟುನಿ ಟಿವಿ ನೋಡ್ಕೊಂಡು, ಗಾಳಿ ಬಂದ್ರೆ ಬರ್ಲಿ ಬುಜ್ಜಿ, ನಾವು ಸುರಕ್ಷಿತವಾಗಿ ಇದ್ದೀವಲ್ವಾ? ನಮಗೆ ಆ ಗಾಳಿಯ ಶಬ್ದ ಕೂಡ ಕೇಳಿಸ್ತಾ ಇಲ್ಲ. ಸರಿ, ಹೊಸ ಸೀರಿಯಲ್ ಬಂದಿದೆ ನೋಡು, ಆರಾಮವಾಗಿ ಕೂತ್ಕೊಂಡು ನೋಡು. ಹಾಗೆ ಬಿರುಗಾಳಿ ಜೋರಾಗಿ ಬೀಸ್ತಾ ಇತ್ತು. ಟುನಿಗುಬ್ಬಚ್ಚಿ ಖರ್ಚು ಕಡಿಮೆ ಮಾಡೋದಕ್ಕೋಸ್ಕರ ಕಲಬೆರಕೆ ವಸ್ತುಗಳಿಂದ ಮನೆ ಕಟ್ಟಿರೋದ್ರಿಂದ ಇವಾಗ ಆ ಗಾಳಿಗೆ ಮನೆ ಮೆಲ್ಲ ಅಲ್ಲಾಡಕ್ಕೆ ಶುರುವಾಯ್ತು. ಮನೆಯೊಳಗಡೆ ಗೋಡೆಗಳು ಎಲ್ಲಾನು ಬಿರುಕು ಬಿಡುವ ಶಬ್ದನೂ ಕೇಳಿಸ್ತು. ಅದು ನೋಡಿ ಬುಜ್ಜಿ ತುಂಬಾನೇ ಹೆದರದ್ಲು. ಅಮ್ಮ, ಅಮ್ಮ, ಇಲ್ಲಿ ನೋಡಿ ಅಮ್ಮ, ನಮ್ಮ ಗೋಡೆಗಳೆಲ್ಲ ಬಿರುಕು ಬಿಡ್ತಾ ಇದೆ. ಹಾಗೇನೆ ನಮ್ಮ ಮನೆ ಅಲುಗಾಡ್ತಾ ಇದೆ. ಈ ಎಸಿ ಶಬ್ದದಲ್ಲಿ ನಿಮಗೆ ಏನೂ ಕೇಳಿಸ್ತಾ ಇಲ್ಲ. ಸ್ವಲ್ಪ ಎದ್ದು ನೋಡಿ ಅಮ್ಮ. ಆವಾಗ ಟುನಿ ಹೆದರ್ಕೊಂಡೆ, ಏನು, ಮನೆ ಅಲುಗಾಡ್ತಾ ಇದೀಯಾ? ಆವಾಗ ಟುನಿ ಸೀಲಿಂಗ್ ನ ನೋಡಿ, ಅಯ್ಯೋ, ಸೀಲಿಂಗ್ ಮೇಲೆ ಬಿರುಕು ಬಿಡ್ತಾ ಇದೆ, ಸಿಮೆಂಟ್ ಎಲ್ಲ ಕೆಳಗೆ ಬೀಳ್ತಾ ಇದೆ. ಬುಜ್ಜಿ ಅಳುತ್ತಾ, ಅಮ್ಮ, ನಾನು ಅವತ್ತೇ ಹೇಳ್ದೆ ಕಡಿಮೆ ಕ್ವಾಲಿಟಿಯ ಸಿಮೆಂಟ್ ಎಲ್ಲ ಹಾಕಿ ಮನೆನ ಕಟ್ಟೋದ್ ಬೇಡ ಅಂತ. ಆದ್ರೆ ನೀವು ನನ್ ಮಾತ್ ಕೇಳಿದ್ರ? ಇವಾಗ ನೋಡಿದ್ರ? ಸರಿ, ಬೇಗ ಹೊರಗಡೆ ಹೋಗೋಣ. ಇಲ್ಲೇ ಇದ್ಲೆ ಈ ಮನೆಯಲ್ಲಿ ಸಿಕ್ಕಾಕೊಂಡು ಸತ್ತೋಗ್ತೀವಿ. ಬನ್ನಿ ಅಮ್ಮ, ಬನ್ನಿ. ಅಯ್ಯೋ ಬುಜ್ಜಿ, ನನ್ನ ಹೊಸ ಟಿವಿ, ಎಸಿ, ಫ್ರಿಡ್ಜ್ನೆಲ್ಲ ಬಿಟ್ಟು ಹೇಗೆ ಹೋಗೋದು ಬುಜ್ಜಿ? ಬುಜ್ಜಿ ಟುನಿ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡು, ಏನಮ್ಮ, ಜೀವ ಹೋಗ್ತಿದೆ ಅಂದ್ರೂ ಕೂಡ ಆ ಫ್ರಿಡ್ಜ್, ಎಸಿ ಅಂತ ಮಾತಾಡ್ತಾ ಇದೀಯಾ? ಜೀವ ಇದ್ರೆ 10 ಎಸಿ, ಟಿವಿನೆಲ್ಲ ತಗೋಬಹುದು. ಬನ್ನಿ ಅಮ್ಮ. ಹಾಗೆ ಬುಜ್ಜಿ ಗುಬ್ಬಚ್ಚಿ ಅವಳ ತಾಯಿ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಮನೆಯಿಂದ ಹೊರಗಡೆ ಕರ್ಕೊಂಡ್ ಬಂದ್ಲು. ಹಾಗೆ ಅವರಿಬ್ರು ಮನೆಯಿಂದ ಹೊರಗಡೆ ಬಂದ್ರೋ ಇಲ್ವೋ, ಒಂದೇ ಕ್ಷಣದಲ್ಲಿ ದೊಡ್ಡ ಶಬ್ದದೊಂದಿಗೆ ಅವ್ರ ಮನೆ ಕುಸಿದು ಬಿದ್ದೋಯ್ತು. ಮನೆಯಲ್ಲಿದ್ದ ಗೋಡೆಗಳು ಎಲ್ಲಾನು ಬಿರುಕು ಬಿಟ್ಟಿರೋದ್ರಿಂದ ಒಂದು ಕ್ಷಣದಲ್ಲಿ ಎಲ್ಲಾನು ಚೂರಾಯ್ತು. ಹಾಗೇನೆ ಮನೆಯೊಳಗಡೆ ಇದ್ದ ಎಸಿ, ಫ್ರಿಡ್ಜ್, ಟಿವಿ ಎಲ್ಲಾನು ಮನೆಯೊಳಗಡೆನೆ ಸಿಕ್ಕಾಕೊಳ್ತು. ಎಲ್ಲ ಒಡೆದು ಕೂಡ ಹೋಗಿತ್ತು. ಒಂದೇ ಒಂದು ಕ್ಷಣದಲ್ಲಿ ಟುನಿ ಹತ್ರ ಇದ್ದ ಎಲ್ಲ ಹಣನೂ ವೇಸ್ಟ್ ಆಯ್ತು. ಅದ ನೋಡಿ ಟುನಿಗುಬ್ಬಚ್ಚಿ ಜೋರಾಗಿ ಅಳ್ತಾ ಇದ್ಲು. ಅಯ್ಯೋ ದೇವ್ರೇ, ನನ್ನ ಮನೆ, ನನ್ನ ₹1,00,000
ಮಣ್ಣಲ್ಲಿ ಬೆರೆಸಿದ ರೀತಿ ಆಯ್ತಲ್ಲಪ್ಪ. ನನ್ನ ಕಣ್ಣ ಮುಂದೆನೆ ನಾನು ಆಸೆಯಾಗಿ ಕಟ್ಟಿರುವ ನನ್ನ ಮನೆ ಬಿದ್ದೋಯ್ತು. ಅಮ್ಮ, ಚಿಂತೆ ಮಾಡ್ಬಿಡಿ ಅಮ್ಮ, ಪರವಾಗಿಲ್ಲ, ನಮ್ ಜೀವ ಉಳಿತಲ್ವಾ, ಅಷ್ಟು ಸಾಕು. ನಮಗೆ ನಮ್ಮ ಹಂಚಿನ ಮನೆ ಇದೆ ಅಮ್ಮ, ಅದು ಏನೂ ಆಗಲ್ಲ, ತುಂಬಾ ಗಟ್ಟಿಯಾಗಿರುತ್ತೆ. ಬನ್ನಿ ಅಮ್ಮ, ನಾವು ಹೋಗಿ ಮಳೆ ಕಡಿಮೆ ಆಗುವ ತನಕ ನಮ್ಮ ಹಂಚಿನ ಮನೆಯಲ್ಲಿ ಇರೋಣ. ಆವಾಗ್ಲೇ ಆ ಕ್ಷಣ ಜೋರಾಗಿ ಮಳೆ ಸುರಿಯಕ್ಕೆ ಶುರುವಾಯಿತು. ಟುನಿ ಬುಜ್ಜಿ ಇಬ್ರು ಕೂಡ ಆ ಮಳೆಯಲ್ಲೇ ಅವರ ಹಳೆಯ ಮನೆಗೆ ಹೋದ್ರು. ಆದ್ರೆ ಅವರ ಕೆಟ್ಟ ಸಮಯ ಆ ಮನೆ ಕೂಡ ಇವಾಗ ಹಾಳಾಗೋಗಿತ್ತು. ಯಾಕಂದ್ರೆ ಬೀಸಿದ ಗಾಳಿಗೆ ಮನೆಯ ಮುಂದ್ಗಡೆ ಇದ್ದ ದೊಡ್ಡ ಮರವೊಂದು ಬೇರಿನ ಸಮೇತ ಕಿತ್ಕೊಂಡ್ ಬಂದು ಅವರ ಮನೆ ಮೇಲೆ ಬಿದ್ದಿತ್ತು. ಆ ಮರದ ಭಾರ ತಾಳಕ್ಕಾಗದೆ ಆ ಮನೆಯ ಗೋಡೆ, ಹಂಚು ಎಲ್ಲಾನು ಒಡೆದೋಗಿತ್ತು. ಮನೆಯ ಆ ಪರಿಸ್ಥಿತಿನ ನೋಡಿ ಇಬ್ರು ತುಂಬಾನೇ ಬೇಜಾರು ಮಾಡ್ಕೊಳ್ತಿದ್ರು. ಅಯ್ಯೋ ಬುಜ್ಜಿ, ಈ ಮನೆ ನಮ್ಮ ಹಳೆಯ ಹಂಚಿನ ಮನೆ ಮೇಲೆ ಬಿದ್ದು ಮನೆ ಕೂಡ ಹೊಡೆದೋಗಿದೆ. ನನ್ನ ಅತಿ ಆಸೆಯಿಂದ ಹೊಸ ಮನೆಯನ್ನು ಕಳ್ಕೊಂಡೆ. ಇವಾಗ ಹಳೆ ಮನೆಯನ್ನು ಕಳ್ಕೊಂಡು ನಡು ರಸ್ತೆಯಲ್ಲಿ ನಿಂತಿದೀವಿ. ಇನ್ನು ನಮ್ಮ ಪರಿಸ್ಥಿತಿ ಏನಮ್ಮ? ಆವಾಗ ಬುಜ್ಜಿ ಅಳುತ್ತಾ, ಅಮ್ಮ, ನನಗೆ ತುಂಬಾನೇ ಭಯ ಆಗ್ತಾ ಇದೆ. ಇವಾಗ ನಾವು ಏನಮ್ಮ ಮಾಡೋದು? ನಮ್ಮ 2 ಮನೆಯನ್ನು ಕಳ್ಕೊಂಡು ನಾವಿವಾಗ ಬೀದಿಯಲ್ಲಿ ನಿಂತಿದೀವಿ. ಆವಾಗ್ಲೇ ಟುನಿ ಹಾಗೂ ಬುಜ್ಜಿ ಇಬ್ರು ಜೋರಾಗಿ ಅಳ್ತಾ ಇರುವ ಶಬ್ದ ಕೇಳಿ ಪಕ್ಕದ ಮನೆಯಲ್ಲಿದ್ದ ಚಿಚುಕಾಗೆ ಹಾಗೂ ಚೋಟಿಗಿಳಿ ಇಬ್ರು ಹೊರಗಡೆ ಬಂದ್ರು. ಟುನಿಯ ಹೊಸ ಮನೆಯೂ ಬಿದ್ದೋಗಿತ್ತು, ಹಾಗೇನೆ ಅವಳ ಹಳೆಯ ಮನೆಯೂ ಬಿದ್ದೋಗಿತ್ತು. ಅವರಿಬ್ರು ಮಳೆಯಲ್ಲಿ ನಿಂತ್ಕೊಂಡಿದ್ರು. ಇದನ್ನ ನೋಡಿದ ಚೋಟು ಹಾಗೂ ಚಿಚು ಇಬ್ರಿಗೂ ಕೂಡ ತುಂಬಾನೇ ಖುಷಿಯಾಯ್ತು. ಅರೆರೆರೆ ಚೋಟು, ಅಲ್ಲಿ ನೋಡ್ದ, ತುನಿಯ ಅಷ್ಟು ದೊಡ್ಡ ಬಂಗ್ಲೆ ಇವಾಗ ನೀರಿನ ಪಾಲಾಗಿದೆ. ಅವಳ 1 ಲಕ್ಷ ಹಣ ಇವಾಗ ನೀರಲ್ಲಿ ಬಿಟ್ಟಂಗೆ ಆಗಿದೆ. ಇವಾಗ ನೋಡು, ನಡು ರಸ್ತೆಯಲ್ಲಿ ನಿಂತಿದ್ದಾಳೆ. ಆವಾಗ ಚೋಟು ನಗುತ್ತಾ, ಹೌದು ಚಿಚ್ಚು, ಅವಳು ಕಲಬೆರಕೆಯಾದ ಕಲ್ಲು, ಮಣ್ಣು, ಇಟ್ಟಿಗೆಯಿಂದ ಮನೆನ ಆಡಂಬರಕ್ಕೋಸ್ಕರ ಕಟ್ಟಿದ್ಲು. ಇವಾಗ ನೋಡ್ದ ಅವಳ ಪರಿಸ್ಥಿತಿ ಹೇಗೆ ಆಗಿದೆ ಅಂತ ಅವಳಿಗೆ ಹಾಗೆ ಆಗ್ಬೇಕು. ಅವತ್ತವಳು ಎಷ್ಟೊಂದು ಹಣದ ದುರಂಕಾರದಲ್ಲಿದ್ಲು. ನನಗಂತೂ ಅವಳ ಮನೆಗೆ ಸೇರ್ಸ್ಕೊಳ್ಳೋ ಉದ್ದೇಶನೇ ಇಲ್ಲ. ಹಾಗೆ ಅವರಿಬ್ರು ಕಠಿಣವಾದ ಮಾತುಗಳನ್ನ ಮಾತಾಡಿ ಮನೆಯೊಳಗಡೆ ಹೋಗ್ಬಿಟ್ರು. ಪಾಪ ಟುನಿ ಹಾಗೂ ಬುಜ್ಜಿ ಇಬ್ರು ಇನ್ನು ಮಳೆಯಲ್ಲಿ ಒದ್ದೆಯಾಗಿ ಹಾಗೇನೆ ಹೊರಗಡೆ ನಿಂತ್ಕೊಂಡಿದ್ರು. ಅವ್ರಿಗೆ ಹೋಗಕ್ಕೆ ಬೇರೆಲ್ಲೂ ಜಾಗನೂ ಇಲ್ಲ. ಇದೆಲ್ಲ ಹೀಗಿರುವಾಗ ಮನೆಯೊಳಗಡೆ ಇದ್ದ ಚಿನ್ನುಕಾಗೆ ಬನ್ನುಕಿಳಿ ಇಬ್ರು ಕೂಡ ಕಿಟಕಿಯಿಂದ ಟುನಿ ಹಾಗೂ ಬುಜ್ಜಿಯ ಪರಿಸ್ಥಿತಿಯನ್ನ ನೋಡಿ ಬೇಜಾರ್ ಮಾಡ್ಕೊಳ್ತಿದ್ರು. ಅವರ ತಾಯಿಯಂದಿರ ತರ ಅವರಿಂದ ಯೋಚನೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವರಿಬ್ರು ಕೂಡ ಬುಜ್ಜಿಯ ಸ್ನೇಹಿತರು. ಲೇ ಬನ್ನು, ಅಲ್ಲಿ ನೋಡು, ಬುಜ್ಜಿ ತುನಿ ಆಂಟಿ ಮಳೆಯಲ್ಲಿ ನೆನ್ಕೊಂಡು ಅಳ್ತಾ ಇದ್ದಾರೆ. ನಮ್ಮ ಅಮ್ಮನವರು ಅವ್ರನ್ನ ಮನೆಯೊಳಗೆ ಬಿಡುವ ಪರಿಸ್ಥಿತಿ ಇಲ್ಲ ಅಂತ ಮಾತಾಡ್ಕೋತಾ ಇದ್ದಾರೆ. ನನಗೆ ಅವ್ರನ್ನ ನೋಡಿದ್ರೆ ತುಂಬಾ ದುಃಖ ಆಗ್ತಿದೆ. ಹೌದು ಕಣೋ ಬನ್ನು, ನನಗೂ ಕೂಡ ಅವ್ರನ್ನ ನೋಡುವಾಗ ತುಂಬಾನೇ ಬೇಜಾರಾಗ್ತಾ ಇದೆ. ಅವರು ಮಳೆಯಲ್ಲಿ ನನಿತಾ ಇದ್ದಾರೆ. ಇದು ನನಗೊಂದು ಐಡಿಯಾ ಬಂತು. ನಮ್ಮ ಮನೆಯಲ್ಲಿ ವಾಟರ್ ಪ್ರೂಫ್ ಒಂದು ಟೆಂಟ್ ಇದೆ, ಅದನ್ನ ತಗೊಂಡೋಗಿ ಕೊಟ್ರೆ ಮಳೆಯಲ್ಲಿ ನೆನೆಯದ ಹಾಗೆ ಇರ್ತಾರೆ. ಚಿನ್ನು, ಸೂಪರ್ ಐಡಿಯಾ ಕಣೋ, ನೀನ್ ಹೋಗಿ ತಗೊಂಬ. ನಮ್ಮ ಮನೆಯಲ್ಲಿ ಸ್ವಲ್ಪ ಸೌದೆ, ಅಡಿಗೆ ಮಾಡ್ಲಿಕ್ಕೆ ವಸ್ತುಗಳೆಲ್ಲ ಇದೆ. ನಾನು ಅದು ನೀರಲ್ಲಿ ನೆನೆಯದ ಹಾಗೆ ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕೊಂಡು ತಗೊಂಬರ್ತೀನಿ. ನಮ್ಮ ಅಮ್ಮನವರು ನೋಡ್ಲಿಕ್ಕೆ ಮುಂಚೆ ಅದನ್ನ ತಗೊಂಡೋಗಿ ಕೊಟ್ಬಿಡೋಣ. ಹಾಗೆ ಮಕ್ಳಿಬ್ರು ಅವ್ರ ತಾಯಿಯಂದ್ರಿಗೆ ಗೊತ್ತಿಲ್ಲದೆ ಟೆಂಟು ಹಾಗೇನೆ ಸ್ವಲ್ಪ ಸೌದೆಗಳು ಬೇಕಾಗಿರೋ ಸಾಮಗ್ರಿಗಳನ್ನ ತಗೊಂಡ್ ಬಂದ್ರು. ತುನಿ ಚಿಕ್ಕಮ್ಮ ಅಳ್ಬೇಡಿ, ಬುಜ್ಜಿ ನೀನ್ ಕೂಡ ಅಳ್ಬೇಡ. ನಾನು ನಿಮಗೋಸ್ಕರ ವಾಟರ್ ಪ್ರೂಫ್ ಟೆಂಟ್ ತಂದಿದ್ದೀನಿ. ಇದರಲ್ಲಿ ನೀರು ಮನೆಯೊಳಗೆ ಬರೋದಿಲ್ಲ. ಇದನ್ನ ಕಟ್ಕೊಂಡು ಆರಾಮವಾಗಿರಿ, ಅಳ್ಬೇಡಿ ನೀವು. ಹೌದು ಆಂಟಿ, ನಾನು ಕೂಡ ನಿಮಗೆ ಬಿಸಿ ಕಾಯಲಿಕ್ಕೆ ಸ್ವಲ್ಪ ಸೌದೆಯನ್ನು ತಂದಿದ್ದೀನಿ. ಇಲ್ಲೇ ಪಕ್ಕದಲ್ಲಿ ನೀರು ಬೀಳದ ಸ್ಥಳದಲ್ಲಿ ಟೆಂಟ್ ಕಟ್ಕೊಳ್ಳೋಣ ಬನ್ನಿ. ಅದನ್ನ ನೋಡಿ ಟುನಿ ಆಶ್ಚರ್ಯದಿಂದ, ಮಕ್ಳೇ, ನಿಮ್ಮ ಅಮ್ಮಂದಿರು ನಮ್ಮನ್ನ ನೋಡಿ ನಗ್ತಾ ಇದ್ರೆ ನೀವು ಮಾತ್ರ ನಮ್ಮನ್ನ ಕಾಪಾಡಕ್ಕೆ ಈ ಟೆಂಟ್ ತಗೊಂಬಂದ್ರ? ನಿಮ್ಮ ಮನಸ್ಸು ಒಳ್ಳೆ ಮನಸ್ಸು, ನಿಮಗೆ ಕೋಟಿ ನಮನಗಳು. ಬನ್ನು, ಚಿನ್ನು, ಬುಜ್ಜಿ, ಟುನಿ 4 ಜನನು ಸೇರಿ ಆ ಟೆಂಟ್ ಅನ್ನ ಬೇಗನೆ ಕಟ್ಟಿದ್ರು. ಆಮೇಲೆ ಅವ್ರು ಎಲ್ರು ಕೂಡ ಆ ಟೆಂಟ್ ಒಳಗಡೆ ಹೋಗಿ ಕೂತ್ಕೊಂಡಿದ್ರು. ಟೆಂಟ್ ಒಳಗಡೆ ಮಳೆನೂ ಇಲ್ಲ, ಚಳಿನೂ ಇಲ್ಲ, ತುಂಬಾ ಬೆಚ್ಚಗಿತ್ತು. ಆವಾಗ ಬುಜ್ಜಿಗೂ ಬಚ್ಚಿ, ಅಮ್ಮಯ್ಯ ತಪ್ಪಿಸ್ಕೊಂಡ್ವಿ ಅಂತ ಅನ್ಕೊಂಡ್ಲು. ತುಂಬಾ ಥ್ಯಾಂಕ್ಸ್ ಕಣೋ ಬನ್ನು, ಚಿನ್ನು, ನೀವು ಮಾತ್ರ ಇಲ್ಲದಿದ್ರೆ ಈ ಮಳೆಯಲ್ಲಿ ನಾವು ನೆನಿತಾ ಇದ್ದಿರ್ತೀವಿ. ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಕಣ್ರೋ. ಬನ್ನು ನಗುತ್ತಾ, ಚಿಕ್ಕಮ್ಮ, ಇಲ್ಲಿ ನೋಡಿ ನಾನು ತಂದಿರುವ ಸೌದೆ ಇಲ್ಲಿ ಬೆಂಕಿ ಹಾಕಿ ನೀವು ಚಳಿ ಇಲ್ಲದೆ ಇರ್ತೀರಾ.
ಹಾಗೆ ಟುನಿಗೂ ಬಚ್ಚಿ 3 ಕಲ್ಲನ್ನ ಟೆಂಟ್ ಒಳಗಡೆ ತಗೊಂಡು ಬಂದಿಟ್ಟು ಅದರಲ್ಲಿ ಸೌದೆಗಳನ್ನಿಟ್ಟು ಒಲೆ ಕಚ್ಚಿದ್ಲು. ಆಮೇಲೆ ಹಳೆ ಮನೆಯಿಂದ ತಗೊಂಡ್ ಬಂದ ಒಂದು ಚಿಕ್ಕ ಪಾತ್ರೆ, ಸ್ವಲ್ಪ ಟೀ ಹುಡಿ, ಸ್ವಲ್ಪ ಸಕ್ಕರೆ ಹಾಲು ಎಲ್ಲಾನು ಒಯ್ದು ಮಕ್ಕಳಿಗೋಸ್ಕರ ಆ ಚಳಿಯಲ್ಲಿ ಬಿಸಿ ಬಿಸಿ ಟೀ ಮಾಡಿ ಕೊಟ್ಲು. ಮಕ್ಕಳು ಕೂಡ ಆ ಟೀನ ಬಿಸಿ ಬಿಸಿಯಾಗಿ ಕುಡಿದ್ರು. ಮಕ್ಕಳೇ, ತಗೊಳ್ಳಿ ಟೀ. ಬಿಸಿ ಬಿಸಿ ಚಳಿಗೆ ಟೀ ಕುಡಿರಿ. ನೀವು ಮಾಡಿದ ಉಪಕಾರವನ್ನು ನಾವು ನಮ್ಮ ಜೀವನದಲ್ಲಿ ಮರೆಯೋದಿಲ್ಲ. ಬುಜ್ಜಿ ಟೀ ಕುಡ್ಕೊಂಡು ಕಣ್ಣಲ್ಲಿ ಕಣ್ಣೀರೊಂದಿಗೆ, ಅಮ್ಮ, ನೋಡಿದ್ರ, ಆವತ್ತೇ ನಾನು ನಿಮಗೆ ಹೇಳಿದೆ, ಈ ರೀತಿ ಕಲಬೆರಕೆ ಇರುವ ಕಲ್ಲು, ಮಣ್ಣು, ಇಟ್ಟಿಗೆ ಹಾಕಿ ಮನೆ ಕಟ್ಬೇಡಿ ಅಂತ. ಆದ್ರೆ ನೀವು ನನ್ನ ಮಾತು ಕೇಳಿದ್ರ? ಎಲ್ಲರಿಗಿಂತ ಆಡಂಬರವಾದ ಜೀವನವನ್ನು ಮಾಡ್ಬೇಕು ಅಂತ ಈ ರೀತಿ ಮನೆ ಕಟ್ಟಿದ್ರಿ. ಈ ಪ್ರಕೃತಿ ಮುಂದೆ ಯಾವುದೂ ಇಲ್ಲಮ್ಮ. ನಮ್ಮ ಹಂಚಿನ ಮನೆ ಕೂಡ ಮರ ಬಿದ್ದು ಹಾಳಾಗೋಯ್ತು. ನಮ್ಮ ಅತಿ ಆಸೆ ಇದ್ರೆ ಹೀಗೇನೆ ಅಮ್ಮ. ಪ್ರಕೃತಿ ಮುಂದೆ ನಾವು ಅತಿ ಆಸೆ ಗರ್ವದಿಂದ ಇದ್ರೆ ನಮಗೆ ಕೊನೆಗೆ ಈ ಪರಿಸ್ಥಿತಿಯೇ ಬರದಮ್ಮ. ಟುನಿ ಕಣ್ಣಲ್ಲಿ ಕಣ್ಣೀರೊಂದಿಗೆ ಅವಳು ಮಾಡಿದ ತಪ್ಪನ್ನ ಅರ್ಥ ಮಾಡ್ಕೊಂಡ್ಲು. ಹೌದು ಬುಜ್ಜಿ, ನೀನು ಸಣ್ಣ ಮಗುವಾದ್ರೂ ಕೂಡ ನನಗೆ ಬುದ್ಧಿ ಬರುವ ರೀತಿ ಹೇಳಿದೆ. ನಾನು ಹಣ ಬಂದ ತಕ್ಷಣ ಹಣದ ದುರಂಕಾರದಿಂದ ಆಡಂಬರಕ್ಕೋಸ್ಕರ ಹಾರಾಟ ಮಾಡಿ ದೊಡ್ಡ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಎಲ್ಲವನ್ನು ನಾನು ಕಳ್ಕೊಂಡೆ ಇವಾಗ. ಆದರೆ ಈ ಮಕ್ಕಳು ಆತ್ಮೀಯತೆ ಅಂದರೆ ಏನು ಅಂತ ಕಲಿಸ್ಕೊಟ್ಟಿದ್ದಾರೆ. ಇನ್ಮುಂದೆ ನಾನು ಕಷ್ಟಪಟ್ಟು ಇದೇ ಮನೆಯಲ್ಲಿ ಇದ್ಕೊಂಡು ಕೂಲಿ ಕೆಲಸಕ್ಕೆ ಹೋಗಿ ಮತ್ತೆ ಪುನಃ ಕಷ್ಟಪಟ್ಟು ಎಲ್ಲವನ್ನು ಸಂಪಾದನೆ ಮಾಡ್ತೀನಿ. ಹೊಸ ಜೀವನವನ್ನು ಪ್ರಾರಂಭಿಸ್ತೀನಿ. ಆಂಟಿ, ನೀವು ನಡೆದಿದ್ದ ಬಗ್ಗೆ ಆಲೋಚನೆ ಮಾಡಬೇಡಿ. ನಾವು ಪ್ರತಿಯೊಂದಕ್ಕೂ ನಿಮ್ಮ ಜೊತೆನೇ ಇರ್ತೀವಿ. ಆ ದಿನದಿಂದ ಟುನಿಗೂ ಬಚ್ಚಿ ಅವಳ ಅತಿ ಆಸೆ, ದುರಾಸೆ, ಆಡಂಬರ ಖರ್ಚು ಎಲ್ಲಾನು ಬಿಟ್ಬಿಟ್ಲು. ಇನ್ ಮುಂದೆ ಇರೋ ಹಣದಲ್ಲಿ ಸಂತೋಷವಾದ ಜೀವನ ಬಾಳ್ಬೇಕು ಅಂತ ಅವಳು ಅಂದ್ಕೊಂಡ್ಲು. ಹಾಗೆ ಆ ದಿನದಿಂದ ಟುನಿಗೂ ಬಚ್ಚಿ ಕಷ್ಟಪಟ್ಟು ದುಡಿಯಕ್ಕೆ ಶುರು ಮಾಡಿದ್ಲು. ಮಳೆ ಎಲ್ಲಾನು ಬಿಡೋ ತನಕ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಅದೇ ಆ ಟೆಂಟಿನ ಮನೆಯಲ್ಲೇ ಸಂತೋಷವಾಗಿ ಬಾಳ್ತಾ ಇದ್ರು. ಇವಾಗ ಅವ್ರಿಗೆ ಯಾವುದೇ ಕಷ್ಟನೂ ಇಲ್ಲ.